ಈ ವಿದ್ಯಾಪೀಠ ಮಾಡ್ತಿರುವಂಥ ಭಾಳ ಒಳ್ಳೆಯ ಕೆಲಸ ಅಂದರೆ ಎಲ್ಲವೂ ಒಂದೇ ಕಡೆ ಸಿಗಬೇಕು. ಶಿಕ್ಷಣದಲ್ಲಿ ಎಲ್ಲ ಸಂಸ್ಥೆಗಳನ್ನು ಒಂದು ಕಡೆ ಕಾಣಬೇಕು, ತಮ್ಮ ಬೇಕಾದ್ದನ್ನು ಆಯ್ಕೆ ಮಾಡ್ಕೋಬೋದು, ಅದಲ್ಲದೆ ಮಾರ್ಗದರ್ಶನ ಸಿಗುವಂಥದ್ದು. ಇದು ಎಲ್ಲವೂ ಒಂದು ಕಡೆ ಆಗೋದು ಬಹಳ ಒಳ್ಳೆಯ ಕೆಲಸ. ಅದಕ್ಕೆ ಮೊಟ್ಟ ಮೊದಲಾಗಿ ನಾನು ಪಬ್ಲಿಕ್ ಟಿ ವಿ ನನ್ನ ಆತ್ಮೀಯ ಸ್ನೇಹಿತರಾದ ರಂಗನಾಥ್ ಅವರಿಗೆ, ಅವರೆಲ್ಲ ಸಿಬ್ಬಂದಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ನನಗೆ ಒಂದು ವಿಷಯದ ಬಗ್ಗೆ ಮಾತಾಡೋಕೆ ಹೇಳಿದರು. ಚೆನ್ನಾಗಿದೆ ವಿಷಯ ಅದು. ಮೌಲ್ಯಾಧಾರಿತ ಶಿಕ್ಷಣ ಅಂತ ಹೇಳ್ತೀವಿ. ಮೌಲ್ಯಾಧಾರಿತ ಶಿಕ್ಷಣದಿಂದ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳೋದು ಹೇಗೆ ಅಂತ. ಹೌ ಟು ಡೆವಲಪ್ ಕಾನ್ಫಿಡೆನ್ಸ್ ಥ್ರೂ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್. ನನಗೆ ಯಾವಾಗಲೂ ಈ ಕಾನ್ಫಿಡೆನ್ಸ್ ಅನ್ನೋ ಪದ ತುಂಬ ಕಾಡುತ್ತೆ. ನಾನು ಎಲ್ಲರೂ ಹೇಳ್ತೀವಿ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ, ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ ಅಂತ. ಅದು ಎಲ್ಲಿ ಸಿಗುತ್ತೆ ಅದು ಆತ್ಮವಿಶ್ವಾಸ? ಭಾಳ ಜನ ಹುಡುಗರು ನಾನು ಮಕ್ಕಳ ಜೊತೆಗೆ 50 ವರ್ಷ ಆಯಿತು ನಾನು ಕಾಲೇಜಲ್ಲಿ ಪಾಠ ಮಾಡ್ತಾಯಿದ್ದು. ಸ್ಟೂಡೆಂಟ್ಸ್ ಬರ್ತಾರೆ, ಸರ್ ಕಾನ್ಫಿಡೆನ್ಸ್ ಇಲ್ಲ ಸರ್ ನಮಗೆ, ಐ ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್. ಎಲ್ಲಿ ಸಿಗುತ್ತೆ ಅದು? ಎಲ್ಲೂ ಸಿಗಲ್ಲ, ಅಂಗಡಿಯಲ್ಲಿ ಸಿಗೋಲ್ಲ ಅದು ಆತ್ಮವಿಶ್ವಾಸ. ಮತ್ತು ಹೌ ಟು ಗೆಟ್ ದಟ್ ಕಾನ್ಫಿಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಕೆಲಸ ಮಾಡಬೇಕಾದ್ರೆ 3 ಇರಬೇಕು ಅಂತ ಹೇಳ್ತಾರೆ. ಒಂದು, ಮಾಡೋ ಕೆಲಸದ ಬಗ್ಗೆ ಜ್ಞಾನ ಇರಬೇಕು. ನನಗೆ ಗೊತ್ತಿಲ್ಲದೆ ಕೆಲಸ ಮಾಡೋಕ್ಕೆ ಹೋದಾಗ ಆತ್ಮವಿಶ್ವಾಸ ಇರೋಲ್ಲ. ಹೌದು ಸರಿನೋ ತಪ್ಪೋ ಗೊತ್ತಿಲ್ಲಪ್ಪ, ಆ ವಿಷಯ ನನಗೆ ಗೊತ್ತಿಲ್ಲ, ಕಾನ್ಫಿಡೆನ್ಸ್ ಇರೋಲ್ಲ. ಮೊದಲು ನನಗೆ ಆತ್ಮವಿಶ್ವಾಸ ಇರಬೇಕು. ಬರಬೇಕಾದ್ರೆ ವಿಷಯದ ಬಗ್ಗೆ ಜ್ಞಾನ ಇರಬೇಕು. ಎರಡನೇದು, ಬರೀ ಜ್ಞಾನ ಇದ್ದರೆ ಸಾಲದು, ಅದನ್ನು ಬಳಸುವಂಥ ಕೌಶಲ್ಯ ಇರಬೇಕು. ನಾರ್ಮಲಿ ಹೇಳ್ತೀವಿ ದಿ ಟ್ರೈಪಾಡ್ ಆಫ್ ನಾಲೆಜ್ ಕಾನ್ಫಿಡೆನ್ಸ್ ಈಸ್ ನಾಲೆಜ್, ಸ್ಕಿಲ್ಸ್ ಆ್ಯಂಡ್ ಆ್ಯಟಿಟ್ಯೂಡ್ಸ್ ಅಂತ 3. ಮೊದಲು ನನ್ನ ಜ್ಞಾನ ಇರಬೇಕು ವಿಷಯದ ಬಗ್ಗೆ, ಎರಡನೇದು ಅದನ್ನು ಬಳಸುವಂಥ ಕೌಶಲ್ಯ ಇರಬೇಕು, ಅದು ಮೂರನೇದು ಆ್ಯಟಿಟ್ಯೂಡ್, ಮನೋಧರ್ಮ. ಬಹಳ ಮುಖ್ಯ ಸ್ನೇಹಿತರೆ ಇದು. ದಯವಿಟ್ಟು ನೋಡಿ, ಯಾರು ಆ್ಯಟಿಟ್ಯೂಡ್ ಮನೋಧರ್ಮ ಗಟ್ಟಿಯಾಗಿದೆಯೋ ಅವ್ರು ಭಾಳ ವರ್ಷ ಬದುಕಿದ್ದಾರೆ, ಸಕ್ಸಸ್ಫುಲ್ ಆಗಿದ್ದಾರೆ. ಯಾರು ಆ್ಯಟಿಟ್ಯೂಡ್ ಅಷ್ಟು ಗಟ್ಟಿ ಇಲ್ಲ ಅವ್ರು ಭಾಳ ಜನ ಉಳಿದಿಲ್ಲ. ಭಾಳ ಬುದ್ಧಿವಂತರು ನೋಡಿದ್ದೀವಿ ನಾವು, ಎತ್ತರ ಕೇಳಿದ್ರೆ ಪಟ್ಟಂತ ಬಿದ್ದು ಹೋಗಿದ್ದಾರೆ, ಉಳಿದಿಲ್ಲ ಭಾಳ ದಿವಸ, ಯಾಕಂದರೆ ಆ್ಯಟಿಟ್ಯೂಡ್ ಇಲ್ಲ ಅಂತ. ಆದ್ದರಿಂದ ಎಲ್ಲಿ ನಿಮಗೆ ನಾಲೆಜ್, ಸ್ಕಿಲ್ಸ್ ಆ್ಯಂಡ್ ಆ್ಯಟಿಟ್ಯೂಡ್ 3 ಬರುತ್ತೋ ನಿಮಗೆ ಗೊತ್ತಿಲ್ಲದ ಹಾಗೆ ಆತ್ಮವಿಶ್ವಾಸ ಬರುತ್ತೆ. ಆಮೇಲೆ ಮೌಲ್ಯಾಧಾರಿತ ಶಿಕ್ಷಣ ಅಂತ ಬಂತು. ನನಗೆ ಮೌಲ್ಯಗಳ ಬಗ್ಗೆ ತುಂಬ ಚಿಂತೆ ಇದೆ. ಮೌಲ್ಯಗಳಂದರೆ ಏನು ಅಂತ ಭಾಳ ಕಾಮನ್ನಾಗಿ ಬಳಸ್ತೀವಿ ಪದ ಇದನ್ನು. ಮೌಲ್ಯಗಳು, ಮೌಲ್ಯಾಧಾರಿತ ಶಿಕ್ಷಣ ಇರಬೇಕು, ಮೌಲ್ಯಾಧಾರಿತ ಸಮಾಜ ಇರಬೇಕು, ಮೌಲ್ಯಾಧಾರಿತ ರಾಜಕಾರಣ ಇರಬೇಕು ಅಂತೆಲ್ಲ ಮಾತಾಡ್ತೀವಿ. ಮೌಲ್ಯ ಅಂದರೆ ಏನು? ಒಂದು ಅರ್ಥ ಇದೆ. ಒಂದು ಪೆನ್ ಹಿಡ್ಕೊಂಡು ಈ ಪೆನ್ನಿಗೆ ಎಷ್ಟು ಬೆಲೆ ಅಂತ ಕೇಳಿದ್ರೆ ಒಂದು 50 ರೂಪಾಯಿ ಅಂತ ಹೇಳ್ಬೋದು. ಮೌಲ್ಯ ಅಂದರೆ ಬೆಲೆ ಅಂತೂ ಅರ್ಥ ಆಗತ್ತೆ. ಈ ಪೆನ್ನಿನ ಮೌಲ್ಯ ಎಷ್ಟು ಅಂದರೆ 50 ರೂಪಾಯಿ ಅಂತ ಹೇಳ್ತೀವಿ. ಈ ಮೈಕ್ರೋಫೋನ್ ಬೆಲೆ ಎಷ್ಟು? 5,000 ರೂಪಾಯಿ ಅಂತ ಹೇಳ್ಬೋದು. ಈ ಆಡಿಟೋರಿಯಂ ಬೆಲೆ, ಇಂಜಿನಿಯರ್ಸ್ ಇರ್ತಾರೆ ಹೇಳ್ತಾರೆ ಇಷ್ಟು ವ್ಯಾಲ್ಯೂ ಆಗ್ತದೆ ಅಂತ ಹೇಳ್ತಾರೆ. ದ ವ್ಯಾಲ್ಯೂ ಆಫ್ ದ ಪೆನ್, ವ್ಯಾಲ್ಯೂ ಆಫ್ ದ ಮೈಕ್ರೋಫೋನ್, ವ್ಯಾಲ್ಯೂ ಆಫ್ ದಿ ಬಿಲ್ಡಿಂಗ್ ಈಸ್ ಆಲ್ ಅಸೆಸ್ಡ್ ಇನ್ ಟರ್ಮ್ಸ್ ಆಫ್ ಮನಿ. ಭಾಳ ವಿಚಿತ್ರ ಇದು. ಪ್ರತಿಯೊಂದು ವಸ್ತುವಿನ ಬೆಲೆಯನ್ನು ನಾವು ದುಡ್ಡಿನಲ್ಲೇ ಎಳಿತಿದ್ದೀವಿ. ಅಷ್ಟೇ ಯಾಕೆ, ನಾನು ಒಂದು ಸಲ ಬೆಳಗ್ಗೆ ವಾಕಿಂಗ್ ಹೋದಾಗ ನಮ್ಮ ಪಕ್ಕದ ಮನೆಯವರು ನಾಯಿ ಮರಿ ಹಿಡ್ಕೊಂಡು ಬಂದಿದ್ದರು ವಾಕಿಂಗಿಗೆ. ಚೆನ್ನಾಗಿತ್ತು ನಾಯಿ ಮರಿ. ಚೆನ್ನಾಗಿದೆ ರೀ ಅಂದೆ. ಏನು ಚೆನ್ನಾಗಿದೆ ಸರ್, ಭಾಳ ಕಾಸ್ಟ್ಲಿ ಆಯಿತು ಅಂದರು. ನಾಯಿ ಮರಿ ಕಾಸ್ಟ್ಲಿ ಆಯಿತಾ ಅಂದು. ಹೌದು ಸರ್, ಆ ವೋಡಾಫೋನ್ ಅಡ್ವರ್ಟೈಸ್ಮೆಂಟ್ ಬರೋದಕ್ಕಿಂತ ಮೊದಲು 2,000 ಇದ್ದದ್ದು ಈಗ 12,000 ರೂಪಾಯಿ ಆಗಿದೆ ನಾಯಿ ಮರಿ. ನಾಯಿ ಮರಿ ಬೆಲೆ ಎದರಲ್ಲಿ ಹೇಳ್ತಾ ಇದ್ದಾರೆ ಅವರು? ದುಡ್ಡಲ್ಲೇ ಹೇಳ್ತಾರೆ. ನೀವೊಂದೇನಾದರೂ ಕೊಂಡ್ಕೊಂಡ್ರೆ, ಶರ್ಟ್ ಕೊಂಡ್ಕೊಂಡ್ರೆ ಎಷ್ಟು ಬೆಲೆ ಅದಕ್ಕೆ? ಸ್ಕೂಟರ್ ಕೊಂಡ್ಕೊಂಡ್ರೆ ಎಷ್ಟು ಕೊಟ್ರಿ? ಕಾರ್ಗೆ ಎಷ್ಟು ಕೊಟ್ರಿ? ಪ್ರತಿಯೊಂದು ವಸ್ತುವಿನ ಬೆಲೆಯನ್ನು ದುಡ್ಡಲ್ಲೇ ಅಳಿತೀವಿ ನಾವು. ಆದರೆ ಮನುಷ್ಯ ಜೀವನದ ಬೆಲೆಯನ್ನು ಮಾತ್ರ ದುಡ್ಡಲ್ಲಿ ಅಳೆಯಲ್ಲ. ಮಹಾತ್ಮ ಗಾಂಧಿಯವ್ರ ಬೆಲೆ ಎಷ್ಟು? ಹೆಂಗೆ ಹೇಳೋದು ಬೆಲೆ ಎಷ್ಟು ಅಂತ? ಹೇಳೋಕ್ಕಾಗಲ್ಲ. ಅಂದರೆ ಪ್ರತಿಯೊಂದು ವಸ್ತುವಿನ ಬೆಲೆಯನ್ನು ದುಡ್ಡಿನಲ್ಲಿ ಅಳೆಯುವಂಥ ನಾವು ಮನುಷ್ಯ ಜೀವನದ ಬೆಲೆಯನ್ನು ಮಾತ್ರ ದುಡ್ಡಲ್ಲಿ ಅಳೆಯೋಕ್ಕಾಗಲ್ಲ, ಆಗೋದೇ ಇಲ್ಲ. ಹಾಗಾದ್ರೆ ಯಾವುದರಿಂದ ಅಳಿತೀವಿ ಅದನ್ನು? ಅದು ಮುಖ್ಯ. ಮನುಷ್ಯ ಜೀವನದ ಬೆಲೆಯನ್ನು ಎದರಿಂದ ಅಳಿಬೇಕು? ಇವರು ದೊಡ್ಡವರು, ಇವರು ಸಣ್ಣವರು, ಬಹಳ ಸಾಧನೆ ಮಾಡಿದವರು, ಹೇಳೋದು ಹೇಗೆ? ಆ ಗುಣಗಳಿಂದ ಹೇಳಬೇಕಾಗತ್ತೆ ನಾವು. ಕಠೋಪನಿಷತ್ತು ಅಂತ ಒಂದು ಬರುತ್ತೆ, ನಾನು ತುಂಬ ಪ್ರಿಯವಾದಂಥ ಉಪನಿಷತ್ತು. ಅದರಲ್ಲಿ ಮಾತು ಬರ್ತದೆ, ಕೇಳಿದ್ದೀರಿ? ನಚಿಕೇತ ಅಂತ ಒಬ್ಬ ಹುಡುಗ ಇದ್ದ, ಅಲ್ಲಿ ಸಣ್ಣ ಹುಡುಗ, 8 ವರ್ಷ ಹುಡುಗ. ಅವರಪ್ಪ ಯಜ್ಞ ಮಾಡ್ತಾಯಿದ್ದ. ಮಾಡುವಾಗ ಯಜ್ಞದಲ್ಲಿ ಹವಿಸ್ ಹಾಕ್ತಾ ಇಂದ್ರಾಯ ಸ್ವಾಹ, ಅಗ್ನೇಯ ಸ್ವಾಹ, ವರುಣಾಯ ಸ್ವಾಹ ಅಂತ ಹಾಕ್ತಿದ್ದ. ಹುಡುಗ ಅಲ್ಲೇ ಕೂತಿದ್ದ. ಅಪ್ಪ ಯಾರಿಗೆ ಕೊಡ್ತೀಯ ಇದನ್ನು, ಏನಿದು ಅಂತ ಕೇಳಿದ. ಇದನ್ನು ಅಗ್ನಿಗೆ ಕೊಡ್ತೀನಿ, ಇದನ್ನು ಇಂದ್ರನಿಗೆ ಕೊಡ್ತೀನಿ, ವರುಣನಿಗೆ ಕೊಡ್ತೀನಿ ಅಂತ ಹೇಳಿದ. ಹುಡುಗರ ಪ್ರಶ್ನೆ ಜಾಸ್ತಿ ಅಲ್ವಾ? ಹುಡುಗ ಕೇಳಿದ,
ಅಪ್ಪ ನನ್ನ ಯಾರಿಗೆ ಕೊಡ್ತೀಯಾ ಅಂತ ಕೇಳಿದ. ಅವರಪ್ಪ ಶಾರ್ಟ್ ಟೆಂಪರ್ಡ್ ಮನುಷ್ಯ, ಭಾಳ ಸಿಟ್ಟು ಅವನಿಗೆ. ಹಂಗೆ ಕೇಳಬಾರ್ದು, ಸುಮ್ಮನಿರು ಅಂದ. ಅಲ್ಲ, ನನ್ನ ಯಾರಿಗೆ ಕೊಡ್ತೀಯಾ ಅಂತ 2-3 ಸಲ ಹುಡುಗ ಕೇಳಿದಾಗ ಅಪ್ಪನಿಗೆ ಕೋಪ ಬಂತ. ನೀನು ಯಮನಿಗೆ ಕೊಡ್ತೀನಿ ಹೋಗು ಅಂದ್ಬಿಟ್ಟ. ಆ ಹುಡುಗನಿಗೆ ಯಮ ಅಂದರೆ ಯಾರು ಅಂತ ಗೊತ್ತಿಲ್ಲ, ಅದನ್ನ ಭಯ ಇಲ್ಲ ಅವನಿಗೆ. ಅಪ್ಪನ ದುಃಖ ಆಯಿತು, ಹೇಳಿಬಿಟ್ಟು ನಾನು ಯಮನಿಗೆ ಕೊಡ್ತೀನಿ ಅಂಥೇಳಿ. ಕಥೆಯಲ್ಲಿ ಬರೋ ಹಾಗೆ ನಚಿಕೇತ ಮೊಟ್ಟ ಮೊದಲನೇ ಮನುಷ್ಯ ದೇಹ ಸಮೇತ ಯಮಲೋಕಕ್ಕೆ ಹೋದ ಅಂತ. ದೇಹ ಸಮೇತ ಯಮಲೋಕಕ್ಕೆ ಹೋದನಂತೆ. ಯಮನ ಮನೆ ಮುಂದೆ ಕೂತಿದ್ದ. ಯಮ ಎಲ್ಲೋ ಅಫಿಷಿಯಲ್ ಟೂರ್ ಮೇಲೆ ಹೋಗಿದ್ದಾನೆ, 3 ದಿವಸ ಇಲ್ಲ ಅವನು. ಆದರೆ ಹುಡುಗ ಬಾಗಿಲಲ್ಲೇ ಕಾಯ್ಕೊಂಡು ಕೂತಿದ್ದ. ಮನೆಯವರೆಲ್ಲ ಕರೆದ್ರು, ಬಾರಪ್ಪ ನೀ ಅತಿಥಿ, ನೀನು ಬಾ ಊಟ ಮಾಡು ಅಂತ. ಬರಲಿಲ್ಲ ಅವನು. ಯಮನ ಸಲ ಬಂದಿದ್ದೀನಿ, ಯಮನಿಗೋಸ್ಕರ ಇರ್ತೀನಿ ಅಂತ. ಯಮ ಬರ್ತಾನೆ 3 ದಿವಸ ಆದಮೇಲೆ. ಈ ನಾವು ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಯಮನ ಬಹಳ ಕೆಡಿಸ್ಬಿಟ್ಟಿದ್ದೀವಿ ಅನಿಸುತ್ತೆ ನನಗೆ. ಯಮ ಹಂಗೆ ಇರಲಿಕ್ಕಿಲ್ಲ, ನಾ ಏನು ನೋಡಿಲ್ಲ ಅವನ್ನ, ಬಟ್ ಹಂಗೆ ಇರೋಕ್ಕೆ ಸಾಧ್ಯ ಇಲ್ಲ ಅವನು. ಯಮನ ವರ್ಣನೆ ಬರುತ್ತೆ ಅದರೊಳಗೆ. ಎಷ್ಟು ಚೆನ್ನಾಗಿದೆ ಅಂದರೆ, ಯಮ ಬಂದು ಕೈ ಮುಗಿದು ಬೆಡ್ಕೋತಾನೆ ಹುಡುಗನ್ನ, ಕ್ಷಮಿಸ್ಬಿಡಪ್ಪ ನನ್ನ, ನೀನು ನಮ್ಮನೆ ಅತಿಥಿ, ನೀನು ಸರಿಯಾಗಿ ನೋಡ್ಕೊಳ್ಳಿಲ್ಲ 3 ದಿವಸ, ನಾನು ಕ್ಷಮಿಸ್ಬಿಡು ಅಂತ ಕೇಳ್ತಾನೆ. ಅದು ಯಮಧರ್ಮ ಅಂತ ಯಾಕಂತಾರಂದರೆ, ಯಮ ಅಂದರೆ ಬಿಗಿ. ಸಂಸ್ಕೃತದಲ್ಲಿ ಯಮ ಅಂದರೆ ಬಿಗಿ. ಯಾರು ಧರ್ಮವನ್ನು ಬಿಗಿಯಾಗಿ ಪಾಲಿಸ್ತಾನೋ ಅವನು ಯಮಧರ್ಮ ಅಂತ. ನೋಡಿ, ಅಷ್ಟು ವಿನಯದಿಂದ ಮಗುಗೆ ಹೇಳ್ತಾನೆ, ನಿನಗೇನು ಬೇಕೋ ವರ ಕೊಡ್ತೀನಿ ಅಂತ ಕೇಳ್ತಾನೆ. ವರ ಏನು ಕೊಟ್ಟು, ನನ್ನ ವರ ಬೇಡ ಅಂತ ಹುಡುಗ. ಇಲ್ಲ, ನಾನು ಕೊಡಬೇಕಪ್ಪ, ನೀನು ಕೊಡ್ತೀನಿ, ವರ ಕೇಳು ಅಂತ. ಮೊದಲನೇ ವರ ಹುಡುಗ ಕೇಳೋದು, ನಮ್ಮ ಅಪ್ಪನಿಗೆ ತುಂಬ ಸಿಟ್ಟು ಕೋಪ ಎಲ್ಲ ಇದೆ, ಅದನ್ನು ಕಮ್ಮಿ ಮಾಡು ಅಂತ. ಸಾಮಾನ್ಯವಾಗಿ ಭ್ರಮೆಯಲ್ಲಿ ಇರ್ತೀವಿ, ಅಪ್ಪ ಅಮ್ಮ ಮಕ್ಕಳನ್ನು ರಿಪೇರಿ ಮಾಡ್ತಾರೆ ಅಂತ. ಇದು ಹಾಗಲ್ಲ, ಮಗ ಅಪ್ಪನ ರಿಪೇರಿ ಮಾಡ್ತಾನೆ. ಇಂದ್ರ ಯಮ ಹೇಳ್ತಾನೆ, ಆಯ್ತಪ್ಪ ನಿಮ್ಮ ಅಪ್ಪನ ಕೋಪ ಹೋಗುತ್ತೆ ಅಂತ. 2ನೇ ವರ ಕೇಳು. ಆ ಹುಡುಗ ಕೇಳೋದು ಬಹಳ ಚೆನ್ನಾಗಿದೆ. ಎಲ್ಲರೂ ಭೂಮಿಯಲ್ಲಿ ಸಾವಿಗೆ ಹೆದರ್ತಾರೆ, ಯಮನಿಗೆ ಹೆದರ್ತಾರೆ. ಯಾಕೆ ಹೆದರ್ತಾರೆ? ಸಾವು ಅಂದರೆ ಏನು? ವಾಟ್ ಈಸ್ ಡೆತ್? ವಾಟ್ ಈಸ್ ಡೆತ್? ಯಮ ಹೇಳ್ತಾನೆ, ಅದು ಹೇಳೋಕ್ಕಾಗಲ್ಲಪ್ಪ, ನಾನು ಹೇಳಬಾರ್ದು, ಅದನ್ನು ಸೀಕ್ರೆಟು, ಅದು ನನಗೊಬ್ಬಗೆ ಗೊತ್ತಿರೋದು, ಅದು ಹೇಳಿಬಿಟ್ಟು ನನ್ನ ಕೆಲಸ ಹೋಗುತ್ತೆ ಅಂತ. ಹಾಗಾದ್ರೆ ಹೋಗಲಿ, ಯಮ ಅದು ಸಾವು ಅಂದರೆ ಏನಂತ ಹೇಳಬೇಡ. ಸಾವನ್ನು ಗೆಲ್ಲೋಕ್ಕೆ ಸಾಧ್ಯ ಇದೆಯಾ? ಕ್ಯಾನ್ ವಿ ಕಾಂಕರ್ ಡೆತ್? ಭಾಳ ಚಂದ ಪ್ರಶ್ನೆ ಇದು. ಐ ವಾಸ್ ಕ್ಯೂರಿಯಸ್. ನಾನು ಮೊದಲು ಓದಿದಾಗ ಅಂದ್ಕೊಂಡೆ, ಬಹುತೇಕ ಯಮ ಹೇಳ್ತಾನೆ ಸಾವನ್ನು ಗೆಲ್ಲೋಕೆ ಆಗಲ್ಲ ಅಂತ ಹೇಳಿಬಿಡ್ತಾನೆ ಅಂದ್ಕೊಂಡಿದ್ದೆ. ಬಟ್ ಯಮ ಹೇಳೋದು ಉತ್ತರ ಇಷ್ಟು ಚೆನ್ನಾಗಿದೆ, ಸಾವನ್ನು ಗೆಲ್ಲಬಹುದು, ಸಾವನ್ನು ಗೆಲ್ಲಬಹುದು, ಆದರೆ ದೇಹದಿಂದ ಅಲ್ಲ. ದೇಹದಿಂದ ಸಾವನ್ನು ಗೆಲ್ಲೋಕ್ಕಾಗಲ್ಲ. ಯಾಕಂದರೆ ಶರೀರ ಇದು ಇರೋದೇ ಕರಗೋದಕ್ಕಿರೋದು. ಆದರೆ ನೀ ಮಾಡೋ ಕೆಲಸದಿಂದ ನೀನು ಶಾಶ್ವತ ಆಗ್ತೀಯಾ, ಸಾವನ್ನು ಗೆಲ್ಲಬಹುದು ಅಂತ. ಹೌದು ಅನಿಸಲ್ವಾ ನಿಮಗೀಗ? ರಾಮ ಇಲ್ಲ, ಕೃಷ್ಣ ಇಲ್ಲ, ಬುದ್ಧ ಇಲ್ಲ, ಮಹಾವೀರ ಇಲ್ಲ, ಜೀಸಸ್ ಕ್ರೈಸ್ಟ್ ಯಾರೂ ಇಲ್ಲ, ದೇಹದಿಂದ ಇಲ್ಲ. ಆದರೆ ಎಲ್ಲರೂ ದೇವರಾಗಿಲ್ವಾ? ಅಂದರೆ ನಮ್ಮ ಕೆಲಸದಿಂದ ನಾವು ಶಾಶ್ವತ ಆಗ್ತೀವಿ ಅಂದಂಗಾಯ್ತು. ಇದನ್ನು ಮೌಲ್ಯ ಅಂತ ಕರೀತಾನೆ. ಆ ಹುಡುಗ ಕೇಳ್ತಾನೆ, ಹಾಗಾದರೆ ಯಮನಿಗೆ ಹಾಗಾದ್ರೆ ಹೇಗೆ ಬದುಕಿದ್ರೆ ನಾನು ಶಾಶ್ವತ ಆಗಬಹುದು? ಯಮ ಹೇಳುವಂಥ ಮಾತು ಚೆನ್ನಾಗಿದೆ, ಇವತ್ತಿನ ವಿಷಯಕ್ಕೆ ಸಂಬಂಧ ಅದು. ಯಮ ಹೇಳ್ತಾನೆ, ಯಾವ ನಡವಳಿಕೆಯಿಂದ ಮೌಲ್ಯದಿಂದ ಬದುಕ್ತೀಯೋ ಬದುಕಿದ್ರೆ ಮಾತ್ರ ನೀನು ಶಾಶ್ವತ ಆಗ್ತೀಯಾ ಅಂತ. ಹಾಗಾದ್ರೆ ಮೌಲ್ಯದ ಬದುಕಂದ್ರೆ ಏನು? ವಾಟ್ ಈಸ್ ವ್ಯಾಲ್ಯೂಡ್ ಲೈಫ್? ಅವನು ಹೇಳೋ ಉತ್ತರ ಇಷ್ಟು ಇವತ್ತಿಗಲ್ಲ, ನನಗೆ ಇದುವರೆಗೂ ಆ ಡೆಫಿನೇಷನ್ ಭಾಳ ಚೆನ್ನಾಗಿ ಅನಿಸಿದೆ. ಅವನು ಹೇಳ್ತಾನೆ, ಇಟ್ ಈಸ್ ದ ಡಿಸೈರಬಲ್ ಬಿಹೇವಿಯರ್ ಬೈ ಫಾಲೋಯಿಂಗ್ ವಿಚ್ ಇಟ್ ಈಸ್ ಗುಡ್ ಫಾರ್ ಯು ಆ್ಯಂಡ್ ದ ಸೊಸೈಟಿ. ನೀ ನಡವಳಿಕೆಯಿಂದ ನಿನಗೂ ಸಮಾಜಕ್ಕೂ ಒಳ್ಳೆಯದಾಗ್ತಿದ್ರೆ ಆ ನಡವಳಿಕೆ ಮೌಲ್ಯ ಅಂತ. ನನಗೇನೋ ಬೇಕು, ಇನ್ನೊಬ್ಬರ ಕಡೆಯಿಂದ ಕಿತ್ಕೊಂಡ್ಬಿಟ್ರೆ ನನಗೆ ಸಂತೋಷ ಆಯಿತು, ಅವ್ರು ಸಂತೋಷ ಆಗಲಿಲ್ಲ, ಆದ್ದರಿಂದ ಮೌಲ್ಯ ಅಲ್ಲ. ನಾನು ಯಾವ ನಡವಳಿಕೆಯಿಂದ, ಮಾತಿನಿಂದ, ಭಾಷಣದಿಂದ ಅನ್ನಲಿಲ್ಲ, ಯಾವ ನಡವಳಿಕೆಯಿಂದ ನನಗೂ ಒಳ್ಳೆಯದಾಗಬೇಕು, ಪ್ರಪಂಚಕ್ಕೂ ಒಳ್ಳೆಯದಾಗಬೇಕು, ಅದು ಮೌಲ್ಯ ಅಂತ. ಒಂದು ಸಣ್ಣ ಪ್ರಯೋಗ ಮಾಡಿಬಿಡೋಣ, ಎಷ್ಟು ಜನ ಇದ್ದೀವಿ ಇಲ್ಲಿ, ಒಂದು ಸಣ್ಣ ಪ್ರಯೋಗ ಮಾಡೋಣ. ಆಗ್ಬೋದಾ ಪ್ರಯೋಗ? ಒಂದು ಸಣ್ಣ ಎಕ್ಸಸೈಸ್. ಕ್ಯಾನ್ ವಿ ಡೂ? ವೆರಿ ಸಿಂಪಲ್ ಎಕ್ಸಸೈಸ್. 30 ಸೆಕೆಂಡ್ಸ್. ದಯವಿಟ್ಟು ನಾನು ಹೇಳಿದ ಹಾಗೆ ಮಾಡಬೇಕು ನೀವೆಲ್ಲರೂ. ಆಗ್ಬೋದಾ? ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ಎಲ್ಲರೂ ಬಲಗೈ ಮೇಲೆ ಕೆತ್ತಿ, ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ, ನಿಧಾನ ಕೈ ಮುಂದೆ ತೊಗೊಂಡು ಬನ್ನಿ. ನಿಮ್ಮ ತೋರು ಬೆರಳನ್ನು ಮಾತ್ರ ಚಾಚಿ, ಎಲ್ಲ ಬೆರಳು ಬೇಡ, ತೋರು ಬೆರಳನ್ನು ಮಾತ್ರ ಚಾಚಿ. ತಕ್ಷಣ ಚಾಚಿದ ಬೆರಳನ್ನು ಎಡೆ ಕೆನ್ನೆ ಮೇಲೆ ಇಟ್ಕೊಂಬಿಡಿ. ಎಲ್ಲಿಟ್ಟಿದ್ದೀರಿ ನೋಡ್ಕೊಂಬಿಡಿ ನೀವು. ಎಡೆ ಕೆನ್ನೆ ಮೇಲೆ ಎಂದಿದ್ದೆ ನಾನು, ಮೇಲೆ ನಿಂತು ನಿಮ್ಮ ಕಡೆ ನೋಡ್ತಿರೋದ್ರಿಂದ 3 ಥರ ಕಾಣಿಸ್ತು ನನಗೆ. ಬಹಳಷ್ಟು ಜನ ಇಲ್ಲೇ ಇಟ್ಕೊಂಡ್ರು, ತಲೆ ಕೆಡಿಸ್ಕೊಳ್ಳಿಲ್ಲ. ಇನ್ನು ಕೆಲವರು ಅಂದರು, ಎಲ್ಲ ಇವನ ಕೆನ್ನೆ ಅಂತಾನೆ ಇಲ್ಲಿ ಇಟ್ಕೊತಾನೆ ಇವನು ಅಂತ, ಹೀಗೆ ಮಾಡಿ ಅವ್ನು ಇಟ್ಕೊಂಡ್ರೆ ಅದೇ ಸರಿ ಇರಬೇಕು ಅಂತ ಅಲ್ಲಿ ಇಟ್ಕೊಂಡ್ರು. 3ನೇ ಬುದ್ಧಿವಂತರು ಇಟ್ಕೊಂಡು ನಿಧಾನಕ್ಕೆ ಸರಿಸಿದ್ರು, ಏನೂ ತೊಂದರೆ ಇಲ್ಲ. ಯಾಕಂಗಾಯಿತು? 30 ಸೆಕೆಂಡಲ್ಲಲ್ಲ.
ನಾನು ಮೊದಲು ಹೇಳಿದ್ದೆ, ನಾನು ಹೇಳಿದ ಹಾಗೆ ಮಾತ್ರ ಮಾಡಿ ಅಂತ ಹೇಳಿದ್ದೆ. ಆದರೆ ಬಹಳಷ್ಟು ಜನ ನಾ ಹೇಳಿದ ಹಾಗೆ ಮಾಡಲಿಲ್ಲ, ನಾ ಮಾಡಿದ ಹಾಗೆ ಮಾಡಿದರು. ಇದನ್ನು ಮಾತ್ರ ಗ್ಯಾರಂಟಿ ಇಟ್ಕೋಬೇಕು. ಜನ ನಾನು ಹೇಳಿದ ಹಾಗೆ ಮಾಡೋಲ್ಲ, ನಾನು ಮಾಡಿದ ಹಾಗೆ ಮಾಡ್ತಾರೆ. ಆದ್ದರಿಂದ ಯಾವ ನಡವಳಿಕೆಯಿಂದ ನಾನು ಮಾದರಿ ಆಗಬಹುದೋ, ಯಾವ ನಡವಳಿಕೆ ಜಗತ್ತಿಗೆ ಒಪ್ಪಿಗೆ ಆಗುತ್ತೋ ಅದು ಮೌಲ್ಯ. ಈಗ ಶಿಕ್ಷಣಕ್ಕೆ ಬರಬೇಕು ನಾವು. ಶಿಕ್ಷಣ ಮೌಲ್ಯಾಧಾರಿತ ಶಿಕ್ಷಣ ಅಂತ ಹೇಳ್ತೀವಿ. ಯಾವ ಶಿಕ್ಷಣ? ನಾನೊಂದು ಪ್ರಶ್ನೆ ಕೇಳೋದುಂಟು ಸರ್. ಭಾಳ ನಾನು 50 ವರ್ಷ ಆಯ್ತು ಮೇಸ್ಟ್ರಿಗಿರಿ ಮಾಡ್ತಾಯಿದ್ದು. ಒಂದು ಸಲ ತಲೆ ಬಿಸಿ ಆಗಿಬಿಡುತ್ತೆ. ನಮಗೆ ಶಿಕ್ಷಣ ಬೇಕಾ ಅಂತ ಅನಿಸ್ಬಿಡುತ್ತೆ ಒಂದು ಸಲ. ಬೇಕಾ ಶಿಕ್ಷಣ ಇದು? ಶಾಲೆಗೆ ಹೋಗ್ತೀನಿ, ಡಿಗ್ರಿ ತೊಗೋತೀನಿ, ಸರ್ಟಿಫಿಕೇಟ್ ತೊಗೋತೀನಿ, ಅದಾದ್ಮೇಲೆ ಮುಂದೇನು? ಕಾಲೇಜ್ಗೆ ಹೋಗೋದು, ಶಾಲೆಗೆ ಶಿಕ್ಷಣ ಪಡ್ಕೊಳ್ಳೋದು ಸರ್ಟಿಫಿಕೇಟ್ಗೋಸ್ಕರ ಅಲ್ಲ. ಹಾಗಾದ್ರೆ ಎದಕ್ಕೆ ಹೋಗೋದು? ಒಂದು ಸಣ್ಣ ಪ್ರಶ್ನೆ. ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಯಾರಾದರೂ ಹೆಣ್ಮಗಳು ಬರ್ತಾಳೆ, ಪಾತ್ರೆ ತೊಳೆದಕ್ಕೆ, ನೆಲ ಕಬ್ಬದಕ್ಕೆ. ನಾಳೆಯಿಂದ ನೀ ಬರಬೇಡ ಹೋಗು ಅಂತ ಹೇಳಿಬಿಡಿ ಆಕೆಗೆ ಏನೂ ಭಯ ಆಗಲ್ಲ. ಬಿಡ್ರಿ, ಮತ್ತು 4 ಮನೆ ಇದ್ದಾವೆ ಅಂತಾಳೆ. ಆಕೆ ನೀವು ಕಾಪಾಡ್ಕೋಬೇಕು. ಎಲ್ಲಿ ಬಿಟ್ಟು ಹೋಗ್ತಾಳೆ ಆಕೆ ಅಂತ ನೀವು ಕಾಯ್ಕೋಬೇಕು ಆಕೆನ, ಅಲ್ವಾ? ನಿಮಗೂ ಪ್ಲಂಬರ್ ಬೇಕಾದರೆ ನೀವು ಕಾಡ್ಕೋಬೇಕು. ಅವ್ನು ಬಾರೋ ಮರ ಒಂದು ರಿಪೇರ್ ಮಾಡು. ಆಗೋಲ್ಲ ರೀ, 3 ದಿವಸ ಆಗಲ್ಲ ನನಗೆ ಅಂತಾನೆ. ನೀವು ಹೋಗಿ ಬೇಡ್ಕೊಂಡು ಬಾರೋ ಅನ್ಬೇಕು ಅವನಿಗೆ. ಗಾರೆ ಕೆಲಸದವನು ಮನೆಗೆ ಹೋಗಿ ಅಡ್ಡಾಡ್ಬೇಕು, ಬಂದು ಮಾಡಿ ಹೋಗು ಅಂತ ಹೇಳಬೇಕು. ಅವ್ರಿಗೆ ಕೆಲಸ ಹೋಗೋ ಭಯ ಇಲ್ಲ ರೀ, ಅವ್ರ ಕೆಲಸ ಹೋಗೋ ಭಯ ಇಲ್ಲ. ಬಟ್ ಅವರ್ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಆರ್ ಮಾರ್ಟ್ಲಿ ಸ್ಕೇರ್ಡ್ ಆಫ್ ಲೂಸಿಂಗ್ ಜಾಬ್ಸ್. ವೈ? ನಮಗೇನು ಆತ್ಮವಿಶ್ವಾಸ ಇಲ್ವ? ಹಾಗಾದರೆ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಸ್ನೇಹಿತರೆ ನಿಮಗೆ. 2008-2009 ನಾನು ಪ್ರತಿ ವರ್ಷ ಅಮೇರಿಕಕ್ಕೆ ಪಾಠ ಮಾಡೋಕ್ಕೆ ಹೋಗಬೇಕು. ಒಂದು 5-6 ಯೂನಿವರ್ಸಿಟಿಯಲ್ಲಿ ಪಾಠ ಮಾಡ್ತೀನಿ. ಅಲ್ಲಿ ಲಾಸ್ ಆ್ಯಂಜಲೀಸ್ ಅನ್ನೋ ಜಾಗಕ್ಕೆ ಹೋದಾಗ ನಮ್ಮವರೊಬ್ಬರು ಹೇಳಿದ್ರು, ಒಬ್ಬರು ಮನೆಗೆ ಹೋಗೋಣ ಬನ್ನಿರಿ ಇಲ್ಲಿ ಅಂದರು. ಯಾಕೆ ಅಂತ ಕೇಳಿದೆ. ಅವ್ರ ಮನೇಲಿ ಸಾವಾಗಿದೆ, ಸಹಾನುಭೂತಿ ಹೇಳಿ ಬರಬೇಕು ಅಂತ. ನಾವೊಂದು 2-3 ಜನ ಹೋದ್ವಿ. ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ, ಆ ಹುಡುಗ ಮನೆಯವನು ಯಜಮಾನ ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಅವನು ಸುಮಾರು 45-46 ವರ್ಷ ಇರಬೇಕು. ಅವನು ಬ್ಯಾಕ್ಗ್ರೌಂಡ್ ಹೇಳ್ತೀನಿ. He did his BTech from an IIT, MBA from IIM. He did his PhD from somewhere and joined in IT company, grew very high. ತುಂಬ ಎತ್ತರಕ್ಕೆ ಹೋಗ್ಬಿಟ್ಟ. ಅವನ ಸಂಬಳ ಎಷ್ಟಿತ್ತು ಅವಾಗ 2008ಗೆ ಅಂದರೆ ನಮ್ಮ ಇಂಡಿಯನ್ ಇಕ್ವಾಲೆಂಟ್ ಹೋಲಿಸಿ ಸುಮಾರು ವರ್ಷಕ್ಕೆ 4-5 ಕೋಟಿ ರೂಪಾಯಿ. ಕಮ್ಮಿ ಏನಲ್ಲ, 4-5 ಕೋಟಿ ಸಂಬಳ. ಅವನು ಯಾಕೆ ನೇಣು ಹಾಕ್ಕೊಂಡ? ಅವ್ರ ಮನೆಗೆ ಹೋಗಿ ನೋಡಿದ್ರೆ ಮನೇಲಿ ಇರೋರೇ 4 ಜನ. ಈ ಹುಡುಗ, ಅವನ ಹೆಂಡತಿ, 10 ವರ್ಷದ ಮಗಳು, 7 ವರ್ಷದ ಮಗ. ನಾನು ಹೆಂಡ್ತಿನ ಕೇಳಿದೆ, ಏನಾಗಿತ್ತಮ್ಮ ಅವ್ರಿಗೆ ಅಂತ. ಏನೂ ಇಲ್ಲ ಸರ್, ಚೆನ್ನಾಗಿದ್ವಿ, ದೊಡ್ಡ ಮನೆ ಕಟ್ಟಿದ್ದೀವಿ, ಎಲ್ಲ ಆಗಿದೆ, ಭರ್ಜರಿ ಇದೆ. ಅದೇನಾಯಿತು, ರಿಸೆಷನ್ ಶುರು ಆಯಿತು ಅಮೇರಿಕಾದಲ್ಲಿ 2008ಗೆ. ಇವನ ಗೆಳೆಯನ ಕೆಲಸ ಹೋಯ್ತು. ಪ್ಲೀಸ್ ವಾಚ್ ಕೇರ್ಫುಲಿ. ಅವನ ಕೆಲಸ ಹೋಗಿಲ್ಲ, ಇವನ ಜೊತೆಗೆ ಸೇರಿಕೊಂಡಲ್ಲ ಹುಡುಗ ಇನ್ನೊಬ್ಬನು, ಅವನ ಕೆಲಸ ಹೋಯ್ತು. ಅಲ್ಲಿ ಪಿಂಕ್ ಸ್ಲಿಪ್ ಅಂತ ಕೊಟ್ಬಿಡ್ತಾರೆ, ಥ್ಯಾಂಕ್ ಯು ವೆರಿ ಮಚ್ ಅಂತ ಕಳಿಸ್ಬಿಡ್ತಾರೆ. ಇವನಿಗೆ ಹೆದರಿಕೆ ಏನು ಬಂತು, ನೆಕ್ಸ್ಟ್ ಸ್ಟಿಪ್ ನನಗೆ ಬರ್ತದೆ ನನ್ನ ಕೆಲಸ ಹೋಗ್ತದೆ ಅಂತ. ಹೋಗಿಲ್ಲ, ಕೆಲಸ ಹೋಗ್ತದೆ ಅಂತ ಭಯ ಬಂದು ಏನಾಗ್ಬಿಡ್ತದೋ ಅಂತ ನೇಣಾಕೊಂಡ್ಬಿಟ್ಟ. ನನಗೆ ಇದು ಅಪರೂಪದ ಕೆಲಸ ಇರಬೇಕಿದು, ಎಲ್ಲರಿಗೂ ಹಿಂಗೆ ಆಗತ್ತೆ ಅಂತ ಹೇಳಾರಿ, ಅದು ಅಪರೂಪ ಇರ್ಬೋದು. ಆ ಕ್ಷಣಕ್ಕೆ ನನಗನ್ನಿಸ್ತು ನಮ್ಮ ಶಿಕ್ಷಣ ಸೋತೋಯ್ತು ಅನ್ನಿಸ್ಲಿಲ್ವಾ? ಇಷ್ಟೆಲ್ಲ ಚೆನ್ನಾಗಿ ಓದಿದಂಥ ಹುಡುಗನಿಗೆ ಇನ್ನೊಂದು ಕೆಲಸ ಸಿಗುತ್ತೆ ಅಂತ ಆತ್ಮವಿಶ್ವಾಸ ಇಲ್ವಾ? ನಾನು ಅದಕ್ಕೋಸ್ಕರ ಹುಟ್ಟಿದ್ನ, ಆ ಕೆಲಸಕ್ಕೋಸ್ಕರ. ಇನ್ನೊಂದು ಬೇರೆ ಕೆಲಸ ಸಿಗಲ್ವ ನನಗೆ? ನಮ್ಮ ಮನೆ ಕೆಲಸ ಮಾಡೋ ಹೆಣ್ಮಗಳು ಇರಲಾರ್ದಷ್ಟು ಕಾನ್ಫಿಡೆನ್ಸ್ ಇಲ್ವಾ ಅವನಿಗೆ, ಅಲ್ವಾ? ನಮ್ಮ ಮನೆ ಕೆಲಸ ಮಾಡಿ ನಾಳೆ ಬರಬೇಡ ಅಂತ ಬರೋಲ್ಲ ಆಕೆ, ಬಿಡ್ರಿ ನಾಳೆ ಮತ್ತೊಂದು ಮನೆ ಸಿಗ್ತದೆ ಅಂತ. ಸಣ್ಣ ಹುಡುಗರು ಪ್ಲಂಬಿಂಗು ಬರಬೇಡ ಅಂತ, ಬೇಡ ಬಿಡಿ ಮತ್ತೊಂದು ಕಡೆ ಹೋಗ್ತೀನಿ ಅಂತಾರೆ. ಅದಿದ್ದದ್ದು ನಮ್ಮ IIT ಆಗಿ PhD ಆದಂಥ ಹುಡುಗನಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನನ್ನ ಶಿಕ್ಷಣ ಸೋತೋಯ್ತು ಅನ್ನಿಸ್ತು. ಹಾಗಾದ್ರೆ ಇನ್ನೊಂದು ಹೆಚ್ಚು ಹೇಳ್ತೀನಿ. ನಾವೆಲ್ಲರೂ ಶಾಲೆಯಲ್ಲಿ, ಕಾಲೇಜಲ್ಲಿ, ಯೂನಿವರ್ಸಿಟಿಯಲ್ಲಿ ಕಲ್ತಿದ್ದೀವಿ. ನೀವು BScಯಲ್ಲಿ MScಯಲ್ಲಿ ಓದಿದ್ದೇನಾದರೂ ನೆನಪು ಉಳಿದಿದೆಯಾ ವಿಷಯ ನಿಮಗೀಗ? ಏನೂ ನೆನಪು ಉಳಿದಿಲ್ಲ. ನಾನು BScಯಲ್ಲಿ ಓದಿದ ವಿಷಯ ಯಾವುದೂ ನೆನಪು ಉಳಿದಿಲ್ಲ ನನಗೆ. ನಾನು ವಿಷಯ ಓದಿದ್ದು ಫಿಸಿಕ್ಸೋ, ಕೆಮಿಸ್ಟ್ರಿನೋ, ಮ್ಯಾಥಮೆಟಿಕ್ಸೋ, ಸೋಷಿಯಾಲಜಿನೋ, ಪೊಲಿಟಿಕಲ್ ಸೈನ್ಸೋ ಎಲ್ಲ ಮರ್ತು ಹೋಗ್ಬಿಟ್ಟಿದೆ. ಪರೀಕ್ಷೆಗೆ ಓದಿದ್ದು ಮರ್ತು ಹೋಗಿದೆ. ಇದು ಆದದ್ದು ಘಟನೆ ನನಗಿಲ್ಲಿ. PUC ಬೋರ್ಡಲ್ಲಿ ಕಮಿಷನರ್ ಒಬ್ಬರಿದ್ದರು, ಹೆಸರು ಹೇಳೋದು ಬೇಡ, ನನ್ನ ಸ್ನೇಹಿತರವರು. ಒಂದು ಸಲ ಬಂದರು, ಸರ್ ಈ CET ಟಾಪರ್ಸ್ ಇದ್ದಾರೆ, ಅವ್ರಿಗೊಂಚೂರು ನೀವು ಭಾಷಣ ಮಾಡಬೇಕು ಅಂದರು. ಟಾಪ್ 20 ಇನ್ CET. ಅವ್ರಿಗೆ ಯಾಕೆ ಮಾಡ್ತೀರಿ ಬಿಡ್ರಿ, ಆರಿಸ್ಕೊಂಡ್ಬಿಟ್ಟಿದ್ದಾರೆಲ್ಲ ಕೋರ್ಸ್ ಅವರು ಅಂದೆ. ಇಲ್ಲ ಸರ್, ಕರಿಯರ್ ಬಗ್ಗೆ ಹೇಳಬೇಕು ಅಂದರು. ನಾನು ಹೋದೆ. 20 ಜನ, 12 ಜನ ಹುಡುಗಿಯರು, 8 ಜನ ಹುಡುಗರು. ಆಶ್ಚರ್ಯ ನನಗಂದರೆ 20 ಜನ PCMB, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿಯಲ್ಲಿ 100ಕ್ಕೆ 100, 99 ಒಬ್ಬರು ಇಲ್ಲ. ಟಾಪ್ 20 ಅಲ್ಲ ಇವರು, 100ಕ್ಕೆ 100 ಎಲ್ಲರೂ. ಆದರೂ ನಾನೇನು ಮಾಡಿದೆ, ನಿಮ್ಮ ಹೆಸರೇನು, ನಿಮ್ಮ ಪ್ರೀತಿಯ ವಿಷಯ ಏನು, ಫೇವ್ರೇಟ್ ಸಬ್ಜೆಕ್ಟ್ ಯಾವುದು ಅಂತ ಬರ್ಕೊಂಡೆ ಡೈರಿಯಲ್ಲಿ.
ಬೆಳಗ್ಗೆ ಒಂದು ಚಟುವಟಿಕೆ ಮಾಡಿ ಮಧ್ಯಾಹ್ನ 2:30ಗೆ ಬನ್ನಿ ಮತ್ತೆ ಅಂತ ಹೇಳಿದೆ. 2:30ಗೆ ಬಂದರು. ನಾನೇನು ಮಾಡಿದೆ ಗೊತ್ತಾ, 2 ತಿಂಗಳಿಂದ ಬರೆದಿದ್ದರಲ್ಲ ಪರೀಕ್ಷೆ PUCದು, ಅದೇ ಕ್ವಶನ್ ಪೇಪರೇ ಕೊಟ್ಟೆ ಮತ್ತು ಅವ್ರ ಪ್ರೀತಿ ಸಬ್ಜೆಕ್ಟ್ ಕ್ವಶನ್ ಪೇಪರೇ ಕೊಟ್ಟೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಯಾರಿಗೂ 55% ಮಾರ್ಕ್ಸ್ ಬರಲಿಲ್ಲ. ಯಾಕೆ ಇದಲ್ಲರೂ 100ಕ್ಕೆ 100 ಬಂದಿತ್ತಲ್ವ ನಿಮಗೆಲ್ಲನೂ ಅಂದೆ. ಅಯ್ಯೋ ಮರ್ತೋಯ್ತು ಸರ್, 2 ತಿಂಗಳು ಯಾಕೆ ನೆನ್ಬಿಡ್ತಾರೆ ಅಂತ. ನಾ ಕೇಳಿದವರಿಗೆ, ಬಂಗಾರದ ಮನುಷ್ಯ ಸಿನಿಮಾ ನೋಡಿದ್ರಾ? ಹೌದು ನೋಡಿದ್ವಲ್ಲ ಸರ್ ಅಂದರು. ಈಗ ಸಿನಿಮಾ ಹಾಕಿದರೆ ಗೊತ್ತಾಗತ್ತಾ? ಹಾಕ್ತೀರಿ ಯಾಕೆ ಸರ್? ಹಾಗೆ ಹೇಳ್ತೀವಿ ಸರ್ ನಾವು ಏನಾಗ್ತದೆ ಅಂತ. ನಾ ಹೇಳಿದೆ, ಸಿನಿಮಾ ನೋಡಿದ್ದು 3 ತಾಸು, ಯಾವತ್ತು 10 ವರ್ಷದಿಂದ, ಇವತ್ತು ನೆನಪಿದೆ. ಆದರೆ 2 ವರ್ಷ ಓದಿದಂಥ ಫಿಸಿಕ್ಸ್ ಮರ್ತೋಗಿದೆ, ಕೆಮಿಸ್ಟ್ರಿ ಮರ್ತೋಗಿದೆ, ಬಯಾಲಜಿ ಮರ್ತೋಗಿದೆ. ಯಾಕಂದರೆ ಅದು ನನ್ನ ಜೀವನಕ್ಕೆ ಪ್ರಯೋಜನ ಆಗ್ತದೆ ಅಂತ ಅನ್ನಿಸ್ಲಿಲ್ಲ. ನಮ್ಮ ಎಜುಕೇಷನಲ್ಲಿ ಮಾತು ಹೇಳ್ತೀವಿ, ಎನಿಥಿಂಗ್ ದ್ಯಾಟ್ ಗೋಸ್ ಟು ದ ಬ್ರೈನ್ ಗೋಸ್ ಟು ಎ ಶಾರ್ಟ್ ಟರ್ಮ್ ಮೆಮರಿ, ಎನಿಥಿಂಗ್ ದ್ಯಾಟ್ ಗೋಸ್ ಟು ದ ಹಾರ್ಟ್ ಗೋಸ್ ಟು ಎ ಲಾಂಗ್ ಟರ್ಮ್ ಮೆಮರಿ. ಹೃದಯಕ್ಕೆ ಮುಟ್ಲೇ ಇಲ್ಲ ಅದು. ಓದ್ಬೇಕಾದ್ರೆ ಅನ್ಕೋತಿದ್ದೆ ಪರೀಕ್ಷೆ ಭಾಳ ಇಂಪಾರ್ಟೆಂಟ್, ಇದು ಪರೀಕ್ಷೆ ಭಾಳ ಇಂಪಾರ್ಟೆಂಟು ಅಂದ್ಕೊಂಡು ಓದಿದರೆ ಯು ಆರ್ ಆಲ್ಸೋ ಗಿವಿಂಗ್ ಎ ಸಜೆಷನ್ ಟು ಯುವರ್ ಮೈಂಡ್, ಆಫ್ಟರ್ ಎಕ್ಸಾಮ್ ಐ ಡೋಂಟ್ ನೀಡ್ ಇಟ್, ಇಟ್ಸ್ ಓನ್ಲಿ ಫಾರ್ ದಿ ಎಕ್ಸಾಮಿನೇಷನ್. ಅದನ್ನು ಎಜುಕೇಷನ್ ಅನ್ನೋಕ್ಕಾಗತ್ತೇನ್ರಿ? ಅದು ಈಸ್ ಇನ್ಫಾರ್ಮೇಷನ್ ಅಲ್ವಾ? ಯಾಕೆ ಆತ್ಮವಿಶ್ವಾಸ ಬರಲಿಲ್ಲ ಅಂದರೆ, ನಾನು ಹೇಳಿದ್ದೆಲ್ಲ, ನಾಲೆಜ್, ಸ್ಕಿಲ್ಸ್ ಆ್ಯಂಡ್ ಆ್ಯಟಿಟ್ಯೂಡ್. ನನಗೆ ಇನ್ಫಾರ್ಮೇಷನ್ ಸಿಕ್ತು, ನಾಲೆಜ್ ಆಗಲಿಲ್ಲ, ಸ್ಕಿಲ್ ಬರಲಿಲ್ಲ, ನನಗೆ ಯಾವ ಸ್ಕಿಲ್ಲು ಕಲೀಲಿಲ್ಲ, ಆ್ಯಟಿಟ್ಯೂಡ್ ಆಗಲಿಲ್ಲ. ಅದಾಗದೆ ಹೋದಾಗ ಕಾನ್ಫಿಡೆನ್ಸ್ ಬರೋದು ಕಷ್ಟ ಆಗುತ್ತೆ. ನಾನು ಅಂದ್ಕೊಂಡು, ಹಾಗಾದರೆ ಮಕ್ಕಳಿಗೆ ಶಿಕ್ಷಣ ಹೆಂಗೆ ಕೊಡೋದು, ಏನು ಕೊಡಬೇಕು ಶಿಕ್ಷಣ? ಹಾಗಾದರೆ ನನಗೆ ಒಂದು ವಿಚಾರ ಬಂತು. ನೀವು ಯಾವುದಾದ್ರೂ ಊರಿಗೆ ಹೋಗೋದಿದ್ದರೆ, ಪ್ರವಾಸಕ್ಕೆ ಹೋಗೋದಿದ್ದರೆ, ಕಲ್ಪನೆ ಮಾಡ್ಕೊಳ್ಳಿ, 15 ದಿವಸ ನೀವು ಪ್ರವಾಸಕ್ಕೆ ಹೋಗ್ತಾ ಇದ್ದೀರಿ, ಸೂಟ್ ಕೇಸ್ ಪ್ಯಾಕ್ ಮಾಡ್ತೀರಿ. ಸೂಟ್ ಕೇಸಲ್ಲಿ ಏನು ಹಾಕ್ತೀರಿ? ಡಿಪೆಂಡಿಂಗ್ ಆನ್ ವೇರ್ ಯು ಆರ್ ಗೋಯಿಂಗ್ ಅಲ್ವಾ? ನೀವು ಕೋಲ್ಡ್ ಪ್ರದೇಶಕ್ಕೆ ಹೋಗೋದಿದ್ದರೆ, ಭಾರಿ ಚಳಿ ಪ್ರದೇಶಕ್ಕೆ ಹೋಗೋದಿದ್ದರೆ ವಾರ್ಮ್ ಕ್ಲೋದಿಂಗ್ ಹಾಕ್ಕೋತೀರಿ, ಸ್ವೆಟ್ರ್ ಹಾಕ್ಕೋತೀರಿ, ಸ್ಕಾರ್ಫ್ ಹಾಕ್ಕೋತೀರಿ. ಅದೇ ನೀವು ಜುಲೈ ತಿಂಗಳಲ್ಲಿ ರಾಜಸ್ಥಾನಕ್ಕೆ ಹೋಗೋದಿದ್ದರೆ ಯಾರೂ ಹಾಕ್ಕೊಳ್ಳಲ್ಲ ವಾರ್ಮ್ ಕ್ಲೋದಿಂಗ್, ಲೈಟ್ ಟೀ ಶರ್ಟ್ ಇದ್ದರೆ ಸಾಕು ಅಂತೀರಿ. ದೇರ್ ಫೋರ್ ನಿಮ್ಮ ಸೂಟ್ ಕೇಸಲ್ಲಿ ಹೋಗುವಂಥದ್ದು ಇಟ್ ಡಿಸೈಡೆಡ್ ಬೈ ವೇರ್ ಯು ಆರ್ ಗೋಯಿಂಗ್. ಎಲ್ಲಿಗೆ ಹೋಗ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಸೂಟ್ ಕೇಸ್ ಪ್ಯಾಕ್ ಆಗುತ್ತೆ. ನಾನು ಅಂದ್ಕೊಂಡದ್ದು, ಈ ಮಕ್ಕಳ ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು? ಹಾಗಾದರೆ ಇಡೀ ಜೀವನ ಬದುಕಬೇಕಲ್ಲ ಅವರು, ಅವ್ರು ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು? ಏನು ಹಾಕಬೇಕು ಸೂಟ್ ಕೇಸ್ ಒಳಗೆ? ನಾನು ತಲೆ ಕೆಟ್ಟು ಹೋಗಿತ್ತು. ಏನು ಹಾಕಬೇಕು? ಫಿಸಿಕ್ಸ್ ಕೆಮಿಸ್ಟ್ರಿ ಕಲಿಸಿದ್ರೆ ಸಾಲೋದಿಲ್ಲ, ನಮ್ಮ ಸಬ್ಜೆಕ್ಟಿಂದ ಪಾರಾಗೋಲ್ಲ ಮಕ್ಕಳು. ಯಾಕಂದರೆ ಪರೀಕ್ಷೆ ಮುಗಿದ್ಮೇಲೆ ಮರೆತು ಹೋಗುತ್ತೆ. ಎಷ್ಟೋ ಜನ ನನ್ನ ಹುಡುಗರನ್ನ 15 ದಿವಸದಿಂದ ಅಮೇರಿಕಾದಲ್ಲೇ ಇದ್ದೆ ನಾನು. ಅಲ್ಲಿ ಹೋದಾಗ, ಯೂನಿವರ್ಸಿಟಿಗೆ ಹೋದಾಗ, ಐ ವೆಂಟ್ ಟು ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್. ಅಲ್ಲಿ ಪಾಠ ಮಾಡುವ ಹುಡುಗರಿಗೆ ಕೇಳಿದ್ರೆ, ನೋ ಸರ್, ಡೋಂಟ್ ಆಸ್ಕ್ ಓಲ್ಡ್ ಕ್ವಶನ್ಸ್, ವಿ ಡೋಂಟ್ ರಿಮೆಂಬರ್ ಎನಿಥಿಂಗ್. ಆಶ್ಚರ್ಯ ಆಗುತ್ತೆ, ಓದಿದ್ದೆಲ್ಲ ಮರೆತು ಹೋಗಿದೆಯಲ್ಲ. ಹಾಗಾದ್ರೆ ಹಾಕಿದ್ದ ಪ್ರಯೋಜನ ಏನಾಯಿತು ಸೂಟ್ ಕೇಸಲ್ಲಿ? ನಾನು ಹಾಗಾದ್ರೆ ಇನ್ನೇನು ಹಾಕಬೇಕು? ನನಗೆ ಏನು ಹಾಕಬೇಕು ಅಂತ ಗೊತ್ತಿರಲಿಲ್ಲ. ಮುಂದೆ ಇನ್ನೊಂದು ವಿಚಿತ್ರ ಅಂದರೆ, ಶಿಕ್ಷಣದಲ್ಲಿ ನಾವು ಕಲಿಸುವಾಗ ಮಕ್ಕಳು ಮುಂದೆ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ಸರ್ ನೀವು ಇದೀರಿ, ಗೊತ್ತಿದೆ ನಿಮಗೆ, ಮಕ್ಕಳು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ಇಂಜಿನಿಯರಿಂಗ್ ಓದಿರ್ತಾನೆ, ಮುಂದೇನೋ ಮಾಡ್ತಾನೋ. ಇಲ್ಲಿ ಕಲ್ತದ್ದೇ ಬೇರೆ, ಜೀವನದಲ್ಲಿ ಇರೋದೇ ಬೇರೆ. ಹಾಗಾದರೆ ಏನು ಹಾಕಬೇಕು ಅವ್ನು ಸೂಟ್ ಕೇಸೊಳಗೆ? ನಮ್ಮ ಮಕ್ಕಳದ್ದು ಪ್ರಾಬ್ಲಮ್ ಅಂದರೆ, ಕ್ಲಾಸಲ್ಲಿ ಕೂತಿದ್ದಾರೆ ಮಕ್ಕಳು, ಮುಂದೆ ಏನು ಆಗ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ತಮಾಷೆ ಮಾಡಿದ್ದೆ, ಒಂದು ಕಡೆ ಬರೆದಿದ್ದೆ, ಎಜುಕೇಷನ್ ಈಸ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ಆಫ್ ಟೀಚಿಂಗ್ ಸಮಥಿಂಗ್ ವಿದೌಟ್ ನೋಯಿಂಗ್ ವೇರ್ ಆರ್ ವಿ ಗೋಯಿಂಗ್. ನಮ್ಮ ಊರಿಗೆ ಹೋಗಬೇಕಾದ್ರೆ ಯಾವ ಟ್ರೈನ್ ಹತ್ತಬೇಕು ಅಂತ ಗೊತ್ತಿದೆ, ಅಲ್ಲಿ ಹೋಗುತ್ತೆ ಅಂತ. ನಮ್ಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತೀವಿ ಅಂತ. ಈ ತಲೆ ಕೆಡುವಾಗ ನನಗೊಂದು ಬುದ್ಧಿ ಬರುವಂಥ ಒಂದು ಘಟನೆ ಆಯಿತು. ಇಸ್ ಅಬೌಟ್ 3 years ago. ನಾನು ಲಂಡನ್ನಿಂದ ಪ್ಯಾರಿಸ್ಗೆ ಹೋಗಬೇಕು. ಅಲ್ಲೊಂದು ಬ್ಯೂಟಿಫುಲ್ ಜರ್ನಿ ಇದೆ, ನಿಮಗೆ ಅವಕಾಶ ಸಿಕ್ಕರೆ ಹೋಗಿ. ಟ್ಯೂಬ್ ಟ್ರೈನ್ ಇದೆ, ಸಮುದ್ರ ಕೆಳಗೆ ಹೋಗುತ್ತೆ ಅದು. ಲಂಡನ್ ಟು ಪ್ಯಾರಿಸ್ ಡೈರೆಕ್ಟ್ ನಾನ್ ಸ್ಟಾಪ್ ಅದು, ಸಮುದ್ರ ಕೆಳಗೆ ಹೋಗುತ್ತೆ ಟ್ರೈನ್ ಅದು. ನಾನು ನನ್ನ ಹೆಂಡತಿ ಇಬ್ಬರು ಹೋಗ್ತಾ ಇದ್ವಿ. ಲಂಡನ್ ಬಿಟ್ಟು ಒಂದು 15 ನಿಮಿಷ ಆಗಿರಬೇಕು. ಒಂದು 20 ಜನ ಹುಡುಗರು ಹುಡುಗಿಯರು ಬಂದರು, ಯಾವಾಗ 25 to 30, 35. ಹೆಗಲಿಗೆಲ್ಲ ಬ್ಯಾಗ್ ಹಾಕ್ಕೊಂಡಿದ್ದಾರೆ, ಬರ್ಮೂಡ ಹಾಕ್ಕೊಂಡು ನಗನಗ್ತಾ ಬಂದರು ಕ್ಯಾಬಿನ್ ಒಳಗೆ. ಗಲ್ಲ ಸಪ್ಪಳ ಮಾಡಿ ಕೂತ್ಕೊಂಡ್ರು. ನಾ ಬೇಗ ಫ್ರೆಂಡ್ಶಿಪ್ ಮಾಡ್ಕೋತೀನಿ ಹುಡುಗರ ಹತ್ರ. ಆ ಹುಡುಗಿ ಕೂತಿದ್ದು ಕೇಳಿದೆ, ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಕೇಳಿದೆ. ಆಕೆ ಉತ್ತರ ಕೊಡಲಿಲ್ಲ ನನಗೆ. ವೇರ್ ಆರ್ ಯು ಗೋಯಿಂಗ್ ಅಂದ್ರೆ ಉತ್ತರ ಕೊಡಲಿಲ್ಲ. ಮುಂದೆ ಕೂತಿದ್ದಲ್ಲ ಆಕೆ, ಕೂಗಿದ್ಲು, ಹ್ಯಾರಿ ವೇರ್ ಆರ್ ವಿ ಗೋಯಿಂಗ್ ಅಂದ್ಲು. ನಂದು ಎಲ್ಲ ಇವನ ಟ್ರೈನಲ್ಲಿ ಕೂತಿದ್ದಾಳೆ, ಟ್ರೈನ್ ಹೊರಟಿದೆ, ಎಲ್ಲಿ ಹೋಗ್ತೀನಿ ಅಂತ ಆಕೆ ಗೊತ್ತಿಲ್ಲ. ಲೀಡರ್ ಕೂಗಿದ, ಅವ್ರಿಗೊಂಡು ಫ್ರಾನ್ಸ್ ಏನೋ ಅಂದ. ಫ್ರಾನ್ಸ್ ಓಕೆ, ಬಟ್ ವೇರ್? ಪ್ಯಾರಿಸ್. ಅಂದರೆ ಆಕೆ ಟ್ರೈನಲ್ಲಿ ಕೂತಾಗಲೂ ಗೊತ್ತಿಲ್ಲ ಆಕೆಗೆ ಎಲ್ಲಿ ಹೋಗ್ತೀನಿ ಅಂತ. ನಾ ಕೇಳಿದೆ, ಹೆಂಗೆ ಅದು ಅಂತ ಕೇಳಿದೆ. ಇಲ್ಲ ಸರ್, ನಮ್ಮದೊಂದು ಗ್ಯಾಂಗ್ ಇದೆ, 25-30 ಜನದ್ದು. ಪ್ರತಿ ವರ್ಷ ಡಿಸೈಡ್ ಮಾಡ್ತೀವಿ, ವಿಲ್ ಗೋ ಟು 1 place ಅಂತ ತೀರ್ಮಾನ ಮಾಡ್ತೀವಿ. ಸ್ಟೇಷನ್ಗೆ ಬರ್ತೀವಿ, ಫಸ್ಟ್ ಟ್ರೈನ್ ಯಾವುದಿದೆಯೋ ಅದು ಕೂತ್ಕೊಂಡು ಲಾಸ್ಟ್ ಸ್ಟಾಪ್ ತೊಗೊಂಡ್ಬಿಡ್ತೀವಿ ನಾವು.
ಅಲ್ಲಿ ಹೋಗಿ 8 ದಿವಸ ಇದ್ದು ಸ್ಟಡಿ ಮಾಡಿ ಆರ್ಟಿಕಲ್ಸ್ ಎಲ್ಲ ಬರ್ತೀವಿ ಅದ್ರ ಬಗ್ಗೆ ಅಂತ. ಒಳ್ಳೆಯದಾಯಿತು. ನನಗೆ ಬಂತ ಈ ಪ್ರಶ್ನೆ, ಎಲ್ಲಿಗೆ ಹೋಗ್ತೀರಿ ಅಂತ ಗೊತ್ತಿಲ್ಲ, ಸೂಟ್ಕೇಸ್ ಹೆಂಗೆ ಪ್ಯಾಕ್ ಮಾಡಿದ್ರಿ? ಹಾಗಾದರೆ ಸೂಟ್ಕೇಸ್ ತಲೆಗಿದೆಯಲ್ಲ ನನ್ನ ತಲೆಗೆ, ಎಲ್ಲಿಗೆ ಹೋಗ್ತೀರಿ ಅಂತ ಗೊತ್ತಿಲ್ಲ, ಸೂಟ್ಕೇಸ್ ಹೆಂಗೆ ಪ್ಯಾಕ್ ಮಾಡ್ಕೊಂಡ್ರಿ ಅಂತ. ಅದಕ್ಕೇನು ಸಿಂಪಲ್ ಸರ್, ವಿ ಪ್ಯಾಕ್ ಬೋತ್. ವಾರ್ಮ್ ಕ್ಲೋದಿಂಗ್ ಒಂದು ಇಟ್ಕೊಂಡಿರ್ತೀವಿ, ಒಂದು ಲೈಟ್ ಕ್ಲೋದಿಂಗು ಇರುತ್ತೆ. ಇಫ್ ಇಟ್ ಇಸ್ ಕೋಲ್ಡ್ ವಿ ವೇರ್ ದಿ ವಾರ್ಮ್ ಕ್ಲೋದಿಂಗ್, ಇಫ್ ಇಟ್ ಇಸ್ ವಾರ್ಮ್ ವಿ ವೇರ್ ದಿ ಲೈಟ್ ಕ್ಲೋದಿಂಗ್, ದಟ್ಸ್ ಆಲ್ ಅಂದು. ಹಾಗಾದ್ರೆ ನಮ್ಮ ಹುಡುಗರಿಗೂ ಹಾಗೆ ಪ್ಯಾಕ್ ಮಾಡಬೇಕಲ್ಲ. ಜೀವನದಲ್ಲಿ ವಿಷಯಗಳನ್ನು ಕಲಿಸೋದ್ರ ಜೊತೆಗೆ ಇನ್ನೊಂದಿಷ್ಟು ಪ್ಯಾಕ್ ಮಾಡಬೇಕು ನಾವು. ಅದೇನೇನು ಇರಬೇಕು ಅಂತ ನಾನು ಅಂದ್ಕೊಂಡದ್ದು, ಅದು ವ್ಯಾಲ್ಯೂಡ್ ಎಜುಕೇಷನ್ ಆಗುತ್ತೆ ಅಂತ. ವ್ಯಾಲ್ಯೂಡ್ ಎಜುಕೇಷನ್ ಆಗ್ಬೇಕಾದ್ರೆ ಏನು ಮಾಡಬೇಕು ನಾನು? ಫಸ್ಟ್ ಐ ಶುಡ್ ಟೀಚ್ ದ ಚಿಲ್ಡ್ರನ್ ಹೌ ಟು ಲವ್ ದೆಮ್ಸೆಲ್ವ್ಸ್. ಇದು ಬಹಳ ಮುಖ್ಯ ಸ್ನೇಹಿತರನ್ನು ಒತ್ತಿ ಹೇಳಬೇಕು ನಾನು. ನನ್ನ ಬಗ್ಗೆನೇ ಸಮಾಧಾನ ಇಲ್ಲ ನನಗೆ. ಒನ್ ಹೂ ಡಸ್ ನಾಟ್ ಲೈಕ್ ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್ ಕೆನಾಟ್ ಲವ್ ದಿ ವರ್ಲ್ಡ್. ಯು ಕೆನಾಟ್ ಲವ್ ಯುವರ್ ವರ್ಲ್ಡ್. ಜಗತ್ತ ಮೆಚ್ಚೋಕ್ಕೆ ಸಾಧ್ಯವೇ ಇಲ್ಲ. ನನ್ನ ಬಗ್ಗೆನೇ ಸಮಾಧಾನ ಇಲ್ಲ ನನಗೆ, ಹೆಂಗೆ ಮೆಚ್ಕೋತೀನಿ ಇನ್ನೊಬ್ಬರನ್ನ? ಫಸ್ಟ್ ಟೆಲ್ ಯು ಆರ್ ಎ ವಂಡರ್ಫುಲ್ ಪರ್ಸನ್. ಐ ಶುಡ್ ಟ್ರಾಟ್ ಬಿಲ್ಡಿಂಗ್ ದ ಸೆಲ್ಫ್ ಎಸ್ಟೀಮ್ ಆಫ್ ದಿ ಸ್ಟೂಡೆಂಟ್ಸ್. ಅದು ಭಾಳ ಮುಖ್ಯ ಮಾಡಬೇಕಾದದ್ದು. ಒಂದು ಪ್ರೋಗ್ರಾಮ್ ಮಾಡ್ತಿದ್ದೆ ನಾನು, 42 ಅವರ್ಸ್ ಪ್ರೋಗ್ರಾಮ್ ಮಾಡಿದೆ. ನೋ ದೈ ಸೆಲ್ಫ್. ನಾ ಯಾರು ಅಂತ ಐ ಡೋಂಟ್ ನೋ ಹೂ ಎಮ್ ಐ. ಹೆಸರು ಒಂದಿದೆ ನನಗೆ, ಹೆಸರು ನಾನಲ್ಲ. ಇಟ್ ಈಸ್ ಮೈ ಹ್ಯಾಂಡ್ ಅಂತ ಕರಿತೀನಿ. ದಿಸ್ ಇಸ್ ಮೈ ಹ್ಯಾಂಡ್ ಅಂತ. ಮೈ ಹ್ಯಾಂಡ್ ಅಂತ ನಂದಲ್ಲ ಇದು. ದಿಸ್ ಇಸ್ ನಾಟ್ ಗುರುರಾಜ್ ಕರ್ಜಗಿ. ಇಟ್ ಈಸ್ ದ ಹ್ಯಾಂಡ್ ಆಫ್ ಗುರುರಾಜ್ ಕರ್ಜಗಿ. ಹಾಗಾದ್ರೆ ಗುರುರಾಜ್ ಕರ್ಜಗಿ ಯಾರು? ಹ್ಯಾಂಡ್ ಈಸ್ ನಾಟ್ ಮೈನ್, ಲೆಗ್ ಈಸ್ ನಾಟ್ ಮೈನ್, ಐಸ್ ಆರ್ ನಾಟ್ ಮೈನ್ ಅನ್ನಲ್ವ ನಾವು? ದಿಸ್ ಇಸ್ ಮೈ ಪೆನ್ ಅಂದರೆ ಪೆನ್ ಬೇರೆ, ನಾನು ಬೇರೆ. ಹೌದು ತಾನೆ? ದಿಸ್ ಇಸ್ ಮೈ ಪೆನ್ ಅಂದರೆ ನಾನು ಬೇರೆ, ಪೆನ್ ಬೇರೆ. ಇದು ನನ್ನ ಕೈ ಅಂದರೆ ನಾನು ಬೇರೆ, ಕೈ ಬೇರೆ. ಮೈ ಲೆಗ್, ನಾನು ಬೇರೆ, ಕಾಲು ಬೇರೆ. ಆಗ ನಾನು ಯಾರು? ಇದು ಭಾಳ ದ್ವಂದ್ವ ಬಂದುಬಿಡುತ್ತೆ. ಐ ಶುಡ್ ಟೆಲ್ ಸ್ಟೂಡೆಂಟ್ಸ್ ದ್ಯಾಟ್ ಯು ಆರ್ ಎ ಯುನಿಕ್ ಪರ್ಸನ್. ಯು ಆರ್ ಯುನಿಕ್. ನೋಬಡಿ ಲೈಕ್ ಯು ಇನ್ ದ ವರ್ಲ್ಡ್. ಇವತ್ತು 700 ಕೋಟಿ ಜನ ಇದ್ದಾರೆ ಪ್ರಪಂಚದಲ್ಲಿ, ಒಬ್ಬರು ಹಾಗೆ ಒಬ್ಬರಿಲ್ಲ. ನಾವು ಸಾಮಾನ್ಯವಾಗಿ ನಾವು ಕಾಲೇಜಲ್ಲಿ ಏನು ಮಾಡ್ತೀವಿ, ಸ್ಕೂಲಲ್ಲಿ ಮಾಡ್ತೀವಿ ಅಂದರೆ ವಿ ಸ್ಟಾರ್ಟ್ ಇಮಿಟೇಟಿಂಗ್ ಸಂಬಡಿ, ಸ್ಟಾರ್ಟ್ ರೀಡಿಂಗ್ ಲೈಕ್ ಸಂಬಡಿ, ಟಾಕಿಂಗ್ ಲೈಕ್ ಸಂಬಡಿ, ಡ್ರೆಸ್ಸಿಂಗ್ ಲೈಕ್ ಸಂಬಡಿ, ಥಿಂಕಿಂಗ್ ಲೈಕ್ ಸಂಬಡಿ. ಟೆಲ್ ದ ಚೈಲ್ಡ್ ದ ಮೊಮೆಂಟ್ ಯು ಸ್ಟಾರ್ಟ್ ಕಾಪಿಯಿಂಗ್ ಸಂಬಡಿ ಯು ಕೆನಾಟ್ ಬಿ ಸಕ್ಸಸ್ಫುಲ್ ಇನ್ ಲೈಫ್. ಯುವರ್ ಕ್ರಿಯೇಟಿವಿಟಿ is dead. Don't copy anybody. You are wonderful the way you are. Thick, thin, fat, dark, tall, whatever you are. You are wonderful. You are a unique species in the world. Adu modlu. Second is, I must teach them to love their family. If you don't like your family, ಎಷ್ಟೊತ್ತಲ್ಲಿ ನೋಡಿದ್ದೀನಿ ನಾನು, ತುಂಬ ಜಾಸ್ತಿ ಕಲ್ಕೊಂಡ್ಬಿಟ್ಟು ಅಯ್ಯೋ ನಮ್ಮ ಮನೆಯವರೆಲ್ಲ ಪ್ರಯೋಜನ ಇಲ್ಲ ಸರ್, ಭಾಳ ಹಿಂದುಳಿದವರಿದ್ದಾರೆ ಸರ್. ಐ ಫೀಲ್ ಸ್ಯಾಡ್ ಅಬೌಟ್ ಇಟ್. ಇಫ್ ಯು ಕ್ಯಾನ್ ಬಿ ಹ್ಯಾಪಿ ವಿತ್ ಯುವರ್ ಫ್ಯಾಮಿಲಿ, ವಾಟ್ ಕ್ಯಾನ್ ಯು ಬಿ ಹ್ಯಾಪಿ ವಿತ್? ಮೂರನೇದು, ಐ ಶುಡ್ ಟೀಚ್ ದೆಮ್ ಟು ಲವ್ ಮೈ ಸಬ್ಜೆಕ್ಟ್ ಲ್ಯಾಂಗ್ವೇಜ್. ನನ್ನ ಭಾಷೆ ಮೆಚ್ಕೋಬೇಕು ಅವರು. ನೀವು ಕನ್ನಡ ಮಾತಾಡ್ತೀರೋ, ತಮಿಳು ಮಾತಾಡ್ತೀರೋ, ಹಿಂದಿ ಮಾತಾಡ್ತೀರೋ ಗೊತ್ತಿಲ್ಲ, ಆ ವಿಷಯದ ಬಗ್ಗೆ, ಭಾಷೆ ಬಗ್ಗೆ ಪ್ರೀತಿ ಬೆಳೆಸ್ಕೊಳ್ಳಿ. ಭಾಷೆ ಬಗ್ಗೆ ಪ್ರೀತಿ ಇಲ್ಲದೆ ದೊಡ್ಡವರು ಆಗಲ್ಲ. ಆ್ಯಂಡ್ ಫೋರ್ತ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಲವ್ ಯುವರ್ ಕಂಟ್ರಿ. ಬೇಕ್ ಎಮ್ ಪ್ಯಾಷನೇಟ್ ಅಬೌಟ್ ದ ಕಂಟ್ರಿ. ನಮ್ಮ ದೇಶದ ಬಗ್ಗೆ ನಾವು ಕಲಿಸದೆ ಹೋದರೆ ಆಗಲ್ಲ ರೀ. ಮತ್ತು ಇನ್ನೊಂದು ಆ್ಯಟಿಟ್ಯೂಡ್ ಅಂತ ಒಂದು ಮಾತು ಹೇಳಿದೆ ನಾನು. ಆ್ಯಟಿಟ್ಯೂಡ್ ಬರೋದು ಎಲ್ಲಿಂದ? ಅದು ಅದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಇದೆ. ಬಿ ಇನ್ ದ ಕಂಪನಿ ಆಫ್ ಪಾಸಿಟಿವ್ ಪೀಪಲ್, ಯು ಬಿಕಮ್ ಪಾಸಿಟಿವ್. ನಿಮ್ಮ ಮನೆಯಲ್ಲಿ ಒಂದು ಗಂಧದ ಚೂರಿದ್ದರೆ, ಶ್ರೀಗಂಧದ ಚೂರಿದ್ದರೆ, ಬಟ್ಟೆಯಲ್ಲಿ ಸುತ್ತಿಡ್ತೀವಿ ಅದನ್ನು. 15 ದಿವಸ ಬಟ್ಟೆಯಲ್ಲಿ ಸುತ್ತಿಡಿ, ನೋಡಿ ಹೇಗಿದೆ. 16ನೇ ದಿವಸ ಬಟ್ಟೆಗೂ ವಾಸನೆ ಬಂದಿರುತ್ತೆ, ಸುಗಂಧ ವಾಸನೆ ಬಂದಿರುತ್ತೆ ಇಲ್ವಾ? ಶ್ರೀಗಂಧ ಸುತ್ತಿಟ್ಟರೆ ಬಟ್ಟೆ ವಾಸನೆ ಬಂದಿರುತ್ತೆ. ಶ್ರೀಗಂಧದ ಮರ ನಿರ್ಜೀವ ವಸ್ತು, ಬಟ್ಟೆ ನಿರ್ಜೀವ ವಸ್ತು. ಒಂದು ನಿರ್ಜೀವ ವಸ್ತು ಇನ್ನೊಂದು ನಿರ್ಜೀವ ವಸ್ತುಗೆ ಸುಗಂಧ ಕೊಡೋದಾದರೆ, ಒಂದು ದೊಡ್ಡ ಜೀವ ಇನ್ನೊಂದು ಜೀವಕ್ಕೆ ಸುಗಂಧ ಕೊಡಲ್ವಾ? ಹಾಗೆ ನಾನೇನು ಮಾಡಬೇಕು? ಆರಿಸ್ಕೊಂಡು ಹೋಗಬೇಕು. ಜಗತ್ತಲ್ಲಿ ಆರಿಸ್ಕೊಂಡು, ಈಗ ಮೈ ಲೈಫ್, ನಾವು ಹುಡುಗರ ಪ್ರಶ್ನೆ ಕೇಳೋದೇನೆ, ಹೂಸ್ ಲೈಫ್ ಈಸ್ ದಿಸ್? ಮೈ ಓನ್ ಅಂತಾರೆ. ಓನ್ ಆರ್ ರೆಂಟೆಡ್? ಓನ್ ಲೈಫ್. ಐ ಶುಡ್ ಬಿ ಕೇರ್ಫುಲ್. ನಾನೇನು ಮಾಡಬೇಕು? ಐ ಶುಡ್ ಪಿಕ್ ಅಪ್ ದ ಬೆಸ್ಟ್ ಥಿಂಗ್ಸ್ ಆ್ಯಂಡ್ ಬ್ರಿಂಗ್ ಇನ್ ಟು ಮೀ. ನಮ್ಮ ಸ್ವಂತ ಮನೆ ಅದನ್ನು ನಾನೇನು ಮಾಡ್ತೀನಿ? ಒಳ್ಳೆ ಪೇಂಟಿಂಗ್ ಹಾಕ್ತೀನಿ, ಒಳ್ಳೆ ಫರ್ನಿಚರ್ ಹಾಕ್ತೀನಿ, ಕಸ ಎಲ್ಲ ತೆಗೆದು ಹೊರಗೆ ಹಾಕ್ತೀನಿ. ನನ್ನ ಜೀವನ ಆದ್ದರಿಂದ ನಾನು ಹಾಗೆ ಮಾಡ್ಕೋಬೇಕಲ್ವಾ? ಇನ್ ದ ಕಂಪನಿ ಆಫ್ ಗುಡ್ ಪೀಪಲ್ ಯು ಲರ್ನ್ ಇಟ್. I'll mention one small example and then stop. If there are any questions, I will take it. ನಾನು ಪ್ರತಿ ವರ್ಷ ಪಾಠ ಮಾಡೋದಕ್ಕೆ ಕಲ್ಕತ್ತಾಗೆ ಹೋಗಬೇಕು. ಪ್ರತಿ ಆಲ್ಟರ್ನೇಟ್ ಮಂತ್ ಈ IIML ಕಲ್ಕತ್ತಾದಲ್ಲಿ ಪಾಠ ಮಾಡ್ತೀವಿ. ಒಂದು ತಿಂಗಳು ಬಿಟ್ಟು ಒಂದು ತಿಂಗಳು ಹೋಗಬೇಕು. ಅಲ್ಲಿ ನಿಮ್ಗೆ ಗೊತ್ತಿದೆ ಕಲ್ಕತ್ತಾದಲ್ಲಿ ಟ್ರಾಫಿಕ್ ಹೇಗಿರುತ್ತೆ ಅಂತ. ನೀವು ಹೋದವ್ರಿಗೆ ಗೊತ್ತದು. ಬೆಂಗಳೂರು ಟ್ರಾಫಿಕ್ ಸುಮ್ಮನೆ ಬೈತೀವಿ ನಾವು, ಅಲ್ಲಿ ಹೋಗಿ ಬಂದಮೇಲೆ ಚೆನ್ನಾಗಿದೆ ಅನಿಸುತ್ತೆ ಇದು. ಅಲ್ಲಿ ನಾನು ದಕ್ಷಿಣೇಶ್ವರಕ್ಕೆ ಹೋಗಿ ಬರಬೇಕಾದ್ರೆ ಹೌರಾ ಬ್ರಿಡ್ಜ್ ಹತ್ತಿರ ರಸ್ತೆ ಹತ್ತಿರ ಇದೆ, ಇಕ್ಕಟ್ಟಿನ ರಸ್ತೆ, ಎಲ್ಲ ಥರದ ವಾಹನ ಬರ್ತವೆ. ನೀವು ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೈಗಾಡಿಯಿಂದ ಹಿಡ್ಕೊಂಡು ಟಾಂಗಾ, ಜಟ್ಕಾ, ಟೆಂಪೋ, ಆಟೋ ರಿಕ್ಷಾ, ಬಸ್ಸು, ಟ್ರೈನ್ ಕೂಡ ಬರ್ತವೆ, ಟ್ರ್ಯಾಮ್ ಕೂಡ ಬರ್ತವೆ ಒಳಗಡೆ.
ತುಂಬ ತಾಳ್ಮೆ ಬೇಕು ಕಾರ್ ಓಡಿಸ್ಬೇಕಾದ್ರೆ. ಅಲ್ಲಿ ರಾಮಕೃಷ್ಣ ಆಶ್ರಮದವರು ಒಂದು ಕಾರ್ ಕೊಟ್ಟಿದ್ದರು ನನಗೆ. ಒಬ್ಬರು ವಯಸ್ಸಾದ ಮನುಷ್ಯ ಕಾರ್ ಓಡಿಸ್ತಾ ಇದ್ದ. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕದು. ಸಣ್ಣ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ, ಹಿಂದೆ ಒಂದು ಕಾರ್ ಬಂತು. ಅವ್ನು ಲೈಟ್ ಹಾಕ್ತಾನೆ, ಹಾರ್ನ್ ಬಾರಿಸ್ತಾನೆ, ಲೈಟ್ ಹಾಕ್ತಾನೆ, ಹಾರ್ನ್ ಬಾರಿಸ್ತಾನೆ. ಅವಸರ ಇರಬೇಕು ಅವನಿಗೆ. ಬಿಟ್ಬಿಡಪ್ಪ ಹೋಗಲಿ, ಅವನು ಅವಸರದಲ್ಲಿದ್ದಾನೆ ಅಂದೆ. ಎಲ್ಲಿ ಬಿಡಲಿ ಸರ್, ರೋಡ್ ಇಷ್ಟೇ ಇದೆ, ಇನ್ನು ಸ್ವಲ್ಪ ಮುಂದೆ ಹೋದ್ಮೇಲೆ ರೋಡ್ ಆಗಲಾಗತ್ತೆ, ಬಿಡ್ತೀನಿ ಅಂದ. ಏನಾರು ಮಾಡ್ಕೊ, ನೀವು ಉಂಟು ಅವನು ಉಂಟು ಅಂತ ಹೇಳಿದೆ. ಹಿಂದಿನವನು ಪೇಷನ್ಸ್ ಇಲ್ಲಲ್ಲ, ಜೋರಾಗಿ ಲೈಟ್ ಹಾಕ್ಕೊಂಡು ಹಾರ್ನ್ ಬಾರಿಸ್ಕೊಂಡು ಎಡಗಡೆ ಸ್ವಯ್ ಅಂತ ಬಂದುಬಿಟ್ಟ. ಬಲಗಡೆ ಬರಬೇಕು ಓವರ್ಟೇಕಿಂಗೆ, ಎಡಗಡೆ ಸ್ವಯ್ ಅಂತ ಬಂದ. ಅಲ್ಲಿ ಒಬ್ಬ ಹೆಣ್ಮಗಳು ಈ ಟ್ರಾಲಿಯಲ್ಲಿ ತರಕಾರಿ ಹಾಕ್ಕೊಂಡು ಬರ್ತಾ ಇದ್ದಾಳೆ, ತರಕಾರಿ ತೊಗೊಂಡು ಬರ್ತಾ ಇದ್ದಾಳೆ. ಇವನು ಹೋಗಿ ಟ್ರಾಲಿಗೆ ಹೊಡೆದ, ತರಕಾರಿ ಎಲ್ಲ ಆಕಾಶಕ್ಕೆ ಹೋಯ್ತು, ಹೆಣ್ಮಗಳು ಹಾರಿ ಬಿದ್ಲು. ಇವನು ಕಾರ್ ಹೋಗಿ ಇಲೆಕ್ಟ್ರಿಕ್ ಕಂಬಕ್ಕೆ ಹೊಡೆದು ಮೊಸಳೆ ಹೆಂಗೆ ಬಾಯಿ ತಕ್ಕೊಂಡು ನಿಂತ್ಕೊಳ್ತು. ಅವನು ಕೆಳಗಡೆ ಇಳಿದ್ಬಿಟ್ಟು ನಾನು ಡ್ರೈವರ್ ಕಡೆ ಕೈ ಮಾಡಿ ಮಾಡಿ ಬೈತಾ ಇದ್ದ. ಪುಣ್ಯಕ್ಕೆ ನನಗೆ ಬೆಂಗಾಲಿ ಭಾಷೆ ಬರಲ್ಲ, ನನಗೂ ಬೈತಿದ್ದೆ, ನನಗೆ ಗೊತ್ತಿಲ್ಲ. ಡ್ರೈವರ್ ಕೈ ಮಾಡಿ ಮಾಡಿ ಬೈತಾ ಇದ್ದ. ತಪ್ಪು ಅವಂದು, ಇವನು ಬೈತಾ ಇದ್ದಾನೆ. ನಾನು ಅಂದ್ಕೊಂಡೆ ನಮ್ಮ ಡ್ರೈವರ್ಗೆ ಕೋಪ ಬರುತ್ತೆ ಅಂತ. ಕೋಪ ಬರಲೇ ಇಲ್ಲರಿ ಅವನಿಗೆ. ನಿಧಾನಕ್ಕೆ ಆ ಕಡೆ ಗ್ಲಾಸ್ ಇಳಿಸಿದ, ಕೈ ಮುಗಿದ, ಬಂದೋ ಇಡೀ ದಿವಸ ಚೆನ್ನಾಗಿರು, ಸಂತೋಷವಾಗಿರು, ಕೋಪ ಮಾಡ್ಕೋಬೇಡ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೊಂಟ. ನಾನು ಹೇಳಿದೆ, ಮಾರಾಯ, ಇಷ್ಟು ಶಾಂತ ಡ್ರೈವರ್ನ ಕಲ್ಕತ್ತಾದಲ್ಲಿ ನೋಡಿರಲಿಲ್ಲ. ಬಹುಶಃ ನೀ ಹಿಂಗಿದ್ದಿ ಅಂತ ರಾಮಕೃಷ್ಣ ಆಶ್ರಮದವ್ರು ತೊಗೊಂಡ್ರು, ಅಥವಾ ಅಲ್ಲಿ ಇದ್ದು ಹಿಂಗಾಗಿದೆಯೋ ಗೊತ್ತಿಲ್ಲ ನನಗೆ, ಸಿಟ್ಟು ಬರಲಿಲ್ಲಲ್ಲ ನಿನಗೆ ಅಂದೆ. ಅವನು ಹೇಳ್ದ, ಸರ್ ಕಾರ್ಪೊರೇಷನ್ ಲಾರಿ ಹತ್ರ ಹೋಗಬಾರ್ದು ಸರ್ ಅಂದ. ಅಂದೆ ಕಾರ್ಪೊರೇಷನ್ ಲಾರಿ ಎಲ್ಲಿದೆ ಇಲ್ಲಿ ಅಂದೆ. ತಕ್ಷಣ ಹೇಳಿದವನು, ಅವನೇ ಸರ್ ಕಾರ್ಪೊರೇಷನ್ ಲಾರಿ ಅಂದ. ನನಗೆ ಅರ್ಥ ಆಯಿತು. ನಿಮ್ಗೆ ಗೊತ್ತಿದೆ, ನಮ್ಮ ಕಾರ್ಪೊರೇಷನ್ ಲಾರಿ ಬರ್ತಾವಲ್ಲ ಕಸ ತೊಗೊಂಡು ಹೋಗೋದಕ್ಕೆ, ಅವ್ರು ಸಮಾಜವಾದದಲ್ಲಿ ಗಟ್ಟಿ ನಂಬಿಕೆ ಇದ್ದವರು. ಕಸ ಒಂದೇ ಕಡೆ ಯಾಕೆ ಇರಬೇಕು ಅಂತ ನೀವು ನೋಡಿದ್ದೀರಿ. ಕಸ ತುಂಬಿಕೊಂಡು ರೋಡ್ ಗುಂಟ ಚೆಲ್ಕೊಂಡು ಎಲ್ಲ ಕಡೆ ಹೋಗ್ತಿರ್ತಾರೆ. ಆ ಲಾರಿ ಹಿಂದೆ ಹೋದರೆ ಏನಾಗುತ್ತೆ, ಕೆಟ್ಟ ವಾಸನೆ ಬರುತ್ತೆ. ಇನ್ನೂ ಹತ್ತಿರ ಹೋದರೆ ಮೈ ಮೇಲೆ ಬೀಳುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಅದ್ರ ಜೊತೆ ಕಾಂಪಿಟೇಷನ್ ಮಾಡೋಕ್ಕೆ ಹೋಗಲ್ಲ. ಅದು ಹೋಗಲಿ ಬಿಡ್ರಿ, ಬಿಟ್ಟುಬಿಡ್ರಿ, ಹೋಗಲಿ ಅದು ಅಂತ. ಅವನು ಹೇಳ್ದ, ಯಾವ ಮನುಷ್ಯನಲ್ಲಿ ಕೋಪ, ತಾಪ, ಅಸೂಯೆ, ಸಿಟ್ಟು ಎಲ್ಲ ತುಂಬಿಕೊಂಡಿದೆಯಲ್ಲ, ಆ ಮನುಷ್ಯ ಕಾರ್ಪೊರೇಷನ್ ಲಾರಿ ಇದ್ದಂಗೆ. ಎಷ್ಟು ಚಂದದ ಮಾತು ಗೊತ್ತಾ ಇದು. ನೀವು ದಯವಿಟ್ಟು ಟ್ರೈ ಮಾಡಿ ನೋಡಿ. ನಿಮ್ಮಲ್ಲಿ ಕೆಲವರು ಇರ್ತಾರೆ, ನೆಗೆಟಿವ್ ಅಂದರೆ ನೆಗೆಟಿವ್, ಬರೀ ನೆಗೆಟಿವ್ ಅವರು. ಅಯ್ಯೋ ದೇಶ ಉದ್ಧಾರ ಆಗಲ್ಲ ಬಿಡ್ರಿ, ಅಯ್ಯೋ ಅದು ಸರಿ ಇಲ್ಲ ಬಿಡ್ರಿ. ಅವ್ರ ಜೊತೆಗೆ ಒಂದು 8 ದಿವಸ ಇದ್ದುಬಿಡಿ, ನೀವು ಹಾಗೆ ಆಗಿಬಿಡ್ತೀರಿ. ಅಥವಾ ಪಾಸಿಟಿವ್ ಆಗಿರೋರು ಒಂದಿಷ್ಟು ಜನ ಇರ್ತಾರೆ, ಅವ್ರು ಅಯ್ಯೋ ಮಾಡೋಣ ಬನ್ನಿರಿ ಅದಕ್ಕೇನಾಗುತ್ತೆ, ಅವ್ರ ಜೊತೆಗೆ ಒಂದು 8 ದಿವಸ ಸೇರಿ ನೀವು ಹಾಗೆ ಆಗ್ತೀರಿ. ಈಗ ನಾ ಹೇಳೋದು ಆ್ಯಟಿಟ್ಯೂಡ್ ಬರೋದು ಎಲ್ಲಿಂದ ಅಂದರೆ, ಬಿ ವಿತ್ ಪೀಪಲ್ ಹೂ ಆರ್ ಆ್ಯಟಿಟ್ಯೂಡ್, ಹೂ ಆರ್ ಪಾಸಿಟಿವ್ ಆ್ಯಟಿಟ್ಯೂಡ್. ಯಾರು ಚೆನ್ನಾಗಿದ್ದಾರೋ, ಪಾಸಿಟಿವ್ ಆಗಿದ್ದಾರೋ ಅವ್ರ ಜೊತೆಗೆ ಇರಬೇಕು, ಹುಡ್ಕಾಡ್ಕೋಬೇಕು. ನಾನು ಒಂದು ಮಾತು ಹೇಳಬೇಕು ಸ್ನೇಹಿತರೆ, ಒಂದು ಊರಲ್ಲಿ ಕಸದ ಗುಂಡಿನೂ ಇದೆ, ಗುಲಾಬಿ ತೋಟನೂ ಇದೆ. ನಾನು ಯಾಕೆ ಕಸದ ಗುಂಡಿ ಪಕ್ಕ ನಿಂತ್ಕೊಂಡು ಕೊಳಕ್ಕೆ ನಾರುತ್ತೆ ಅನ್ಬೇಕು? ಎದ್ದು ಹೋಗಿ ಗುಲಾಬಿ ತೋಟಕ್ಕೆ ಹೋಗ್ರಿ, ಅದು ಇದೆಯಲ್ಲ. ಆದರೆ ಕಸದ ಗುಂಡಿ ಜಾಸ್ತಿ ಇರುತ್ತೆ, ಗುಲಾಬಿ ತೋಟ ಕಮ್ಮಿ ಇರುತ್ತೆ. ಪ್ರಪಂಚದಲ್ಲಿ ನಾವು ನೋಡಿದಾಗ ಅಯ್ಯೋ ಅದು ಭ್ರಷ್ಟಾಚಾರ ಇದೆ, ಇಲ್ಲಿ ಕರಪ್ಷನ್, ಏನೋ ಮಾತಾಡ್ತಾ ಇರ್ತೀವಿ ನಾವು. ಬಿಡಿ ಅದನ್ನು, ಕಸದ ಗುಂಡಿ ಅದು. ಗುಲಾಬಿ ತೋಟ ಒಂದಿಷ್ಟು ಇದಾವಲ್ಲ, ಅಲ್ಲಿ ಹೋಗಿ. ಇಫ್ ಯುವರ್ ಆ್ಯಟಿಟ್ಯೂಡ್ ಇಸ್ ಟು ಬಿ ಬೆಟರ್, ನಾ ಹೇಳೋದು, ನಿಮ್ಮ ಆ್ಯಟಿಟ್ಯೂಡ್ ಚೆನ್ನಾಗಿ ಆಗಬೇಕಾದ್ರೆ ಯು ಶುಡ್ ಚೂಸ್ ದ ಬೆಸ್ಟ್. ಲಾಸ್ಟ್ ವರ್ಡ್, ಹನಿ ಬಿ. ನಾ ಯಾವಾಗಲೂ ಹೇಳೋದು ಮಕ್ಕಳಿಗೆ, ಇಫ್ ಯು ವಾಂಟ್ ಟು ಬಿ ಸಕ್ಸಸ್ಫುಲ್ ಇನ್ ಲೈಫ್, ಫಾಲೋ ದ ಪಾತ್ ಆಫ್ ಎ ಹನಿ ಬಿ. ಜೇನು ಹುಳ ಇದೆಯಲ್ಲ, ಕಾಡಲ್ಲಿ ಹಾರ್ಕೊಂಡು ಹೋಗುತ್ತೆ, 10 ಮೈಲ್ ಹಾರ್ಕೊಂಡು ಹೋಗುತ್ತೆ. ಏನು ಹುಡ್ಕೊಂಡು ಹೋಗುತ್ತೆ ಅದು? ಮತ್ತೇನು ಹುಡ್ಕಲ್ಲ, ಹೂವೇ ಹುಡ್ಕತ್ತೆ. ಹೂ ಹುಡುಕ್ತದೆ, ಒಳಗೆ ಹೋಗ್ತದೆ. ಒಂದು ಹೂವಿನ ಬಣ್ಣ ತೊಗೊಳ್ಳಲ್ಲ, ವಾಸನೆ ತೊಗೊಳ್ಳಲ್ಲ, ಒಳಗಿಂದ ಒಂದು ಹನಿ ರಸ ತೊಗೊಂಬರುತ್ತೆ, ತನಗೆ ಮತ್ತೊಬ್ಬರಿಗೆ ಮಾಡಿಟ್ಟು ಹೋಗುತ್ತೆ, ಜೇನುತುಪ್ಪ ಅಲ್ಲ. ಆದರೆ ಅದೇ ದಾರಿಯಲ್ಲಿ ಬರ್ತಾ ಒಂದು ಎಮ್ಮೆ ಸತ್ತು ಬಿದ್ದಿದೆ, ಕೊಳತು ನಾರ್ತಾ ಇದೆ, ಹತ್ತಿರ ಹೋಗಲ್ಲ ಜೇನು ಹುಳ, ಅದು ಹೂವಿನ ಹತ್ರನೇ ಹೋಗೋದು. ಆದರೆ ನೊಣ ಏನು ಮಾಡುತ್ತೆ, ಹೂವಿನ ಹತ್ರ ಹೋಗಲ್ಲ, ಅದು ಸತ್ತು ಎಮ್ಮೆ ಹತ್ರನೇ ಹೋಗೋದು. ಚಾಯ್ಸ್ ಈಸ್ ಅವರ್ಸ್, ನಮ್ಮ ಆಯ್ಕೆ ಅದು, ಎಲ್ಲಿ ಹೋಗಬೇಕು ಅನ್ನೋದು. ಇಫ್ ಯು ಓನ್ಲಿ ಚೂಸ್, ನಾನು ಹೇಳ್ತೀನಲ್ಲ, ಇಫ್ ಯು ಲಿವ್ ದ ಲೈಫ್ ಆಫ್ ಎ ಹನಿ ಬಿ, ಚೂಸ್ ಗುಡ್ ಥಿಂಗ್ಸ್. ಆಫ್ಟರ್ ಆಲ್ ಇಸ್ ಮೈ ಲೈಫ್, ಇಟ್ ಇಸ್ ದ ಓನ್ಲಿ ಲೈಫ್ ದಟ್ ಐ ಹ್ಯಾವ್. ಐ ಡೋಂಟ್ ನೋ ವೆದರ್ ಐ ಹ್ಯಾವ್ ಅನದರ್ ಲೈಫ್ ಆರ್ ನಾಟ್. ಐ ಹ್ಯಾವ್ ಟು ಮೇಕ್ ದಿಸ್ ಲೈಫ್ ಬ್ಯೂಟಿಫುಲ್. ದೇರ್ ಫಾರ್ ಐ ಶಾಲ್ ಪಿಕ್ ಅಪ್ ದ ಬೆಸ್ಟ್ ಆ್ಯಂಡ್ ಮೇಕ್ ಎ ಬೊಕೆ ಆಫ್ ಇಟ್. ಆರಿಸ್ಕೋಬೇಕು, ನಾನು ಒಳ್ಳೇದು ಆರಿಸ್ಕೋಬೇಕು. ಇಲ್ಲಿ ಚೆನ್ನಾಗಿದೆ, ಒಬ್ಬರಿಗೆ ಚೆನ್ನಾಗಿ ಬರೀದಿದ್ದಾರೆ, ಒಬ್ಬರು ಚೆನ್ನಾಗಿ ಮಾತಾಡ್ತಾರೆ, ಒಬ್ಬರು ಚೆನ್ನಾಗಿ ಓದಿದ್ದಾರೆ, ಒಬ್ಬರು ತಿಳ್ಕೊಂಡಿದ್ದಾರೆ. ಅದನ್ನು ಆರಿಸ್ಕೊಂಡು ನನ್ನ ಜೀವನ ಚೆನ್ನಾಗಿ ಮಾಡ್ಕೋಬೇಕೆ ಹೊರತಾಗಿ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಜಗತ್ತಲ್ಲಿ ಎರಡೂ ಇದೆ, ಚಾಯ್ಸ್ ಈಸ್ ಮೈನ್. ಆದ್ದರಿಂದ ನಾನು ಹೇಳೋದಿಮೇನೆ, ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಈಸ್ ದ ಎಜುಕೇಷನ್ ದಟ್ ಟೀಚಸ್ ಯು ಟು ಚೂಸ್ ದ ರೈಟ್ ಥಿಂಗ್ಸ್ ಇನ್ ಲೈಫ್. ವಾಟ್ ಯು ಶುಡ್ ಚೂಸ್ ಆ್ಯಂಡ್ ವಾಟ್ ಯು ಶುಡ್ ನಾಟ್ ಚೂಸ್. ಆ ಆಯ್ಕೆಗಳು ನಿಮಗೆ ಕೊಟ್ಟಾಗ, ನೀವು ಆರಿಸ್ಕೊಂಡಾಗ ನಮಗೆ ಗೊತ್ತಿಲ್ಲದ ಹಾಗೆ ಜೀವನ ಚೆನ್ನಾಗಿರುತ್ತೆ. ಹಾಗಾಗಲಿ ಅಂತ ಹೇಳ್ತಾ, ನಾನು ತುಂಬ ಹೊತ್ತು ಮಾತಾಡಿದ್ದೀನಿ. ಈಗ
ಅವ್ರು ಭಾಳ ಒಳ್ಳೆಯವರು ಹರೀಶ್ ಅವರು. ನಾ ಎಷ್ಟೊತ್ತು ಮಾತಾಡಬೇಕು ಅಂತ ಕೇಳಿದೆ. ಸರ್ ನೀವು ಎಷ್ಟೊತ್ತಾದರೂ ಮಾತಾಡಿ ಅಂದರು. ಹಿಂದ್ಕೊಂದ್ಸಲ ಹಿಂಗೆ ಕೇಳಿ ಫಜೀತಿ ಆಗಿದ್ದೀನಿ ನಾನು. ಎಲ್ಲೋ ಕಡೆ ಹೋಗಿ ಎಷ್ಟೊತ್ತು ಮಾತಾಡಲಿ ಅಂತ ಕೇಳಿದೆ. ಯಾರೋ ಒಬ್ಬರು ರೆದ್ದಿ ಅಂತ ಹೇಳಿದರು, ನೀವು ಎಷ್ಟೊತ್ತಾದರೂ ಮಾತಾಡಿ, ನಾವು ಅರ್ಧ ತಾಸಿಗೆ ಹೋಗ್ತೀವಿ ಅಂದರು. ಅದು ಹಂಗೆ ಆಗಬಾರ್ದು. ಐ ವಿಲ್ ಸ್ಟಾಪ್ ಎಟ್ ದಿ ಸ್ಟೇಜ್. ಇಫ್ ದರ್ ಆರ್ ಎನಿ ಫ್ಯೂ ಕ್ವಶನ್ಸ್ ಐ ವುಡ್ ಟೇಕ್ ಇಟ್. ಥ್ಯಾಂಕ್ ಯು ಸೊ ಮಚ್.